ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಚಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಡಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಎಂಬವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯಂ ಗುರುಂ ಭಜೆ. ಸ್ವಸ್ತಿಯಸ್ತು. ಇವತ್ತು ಇಬ್ಬರು ಮಹಾನುಭಾವರ ಆರಾಧನಾ ಪರ್ವಕಾಲ. ಒಬ್ಬರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಸತ್ಯಾಭಿಜ್ಞತೀರ್ಥ ಶ್ರೀಪಾದರ ಆರಾಧನೆ, ಮತ್ತೊಂದು ಗೋಪಾಲದಾಸರ ಆರಾಧನಾ. ಈ ಆರಾಧನಾ ಸಂದರ್ಭದಲ್ಲಿ ಅವರಿಗೆ ಪ್ರಿಯವಾಗುವಂತಹ ಕೆಲಸ ಯಾವುದೋ ಅದನ್ನು ಮಾಡಬೇಕು. ಯಾವುದೇ ಯತಿಗಳಿಗಾಗಲಿ ಯಾವುದೇ ದಾಸರಿಗಾಗಲಿ ಅವರಿಗೆ ಪ್ರಿಯವಾದ ಕಾರ್ಯ ಅಂದರೆ ಜ್ಞಾನ ಕಾರ್ಯ. ಹಂಗೆ ಊಟನೂ ಬೇಕಾಗ್ತಿರ್ತಾವ, ಬರೀ ಜ್ಞಾನ ಕಾರ್ಯ ಅಂದರೆ ನಡೆಯುವುದಿಲ್ಲ ಅಷ್ಟೇ. ಏನಿಲ್ಲ, ಊಟದ ಗಿಟ್ಟದ ವ್ಯವಸ್ಥೆ ಏನಿಲ್ಲ, ಬರೀ ಪ್ರವಚನದ ಬರ್ರಿ ಅಂದರೆ ವಿಚಾರ ಮಾಡ್ತಾರೆ ಜನ. ಅದಕ್ಕೆ ಊಟದ ವ್ಯವಸ್ಥೆನೂ ಅದ ಅಂತಂದ್ರೆ ಜನ ಉತ್ಸಾಹದಿಂದ ಬರ್ತಿರ್ತಾರೆ. ಅದಕ್ಕೆ ಜ್ಞಾನ ಕಾರ್ಯ, ಅನ್ನದಾನ ಎಲ್ಲವೂ ಸರಿ. ಈ ಗೋಪಾಲದಾಸರ ಆರಾಧನೆಯನ್ನು ನಿಮ್ಮ ತಂದೆಯವರು ತುಂಬ ದಿವಸದಿಂದ ಮಾಡ್ತಿದ್ದಾರೆ. ನಮ್ಮ ತಂದೆಯವರು ನಿಮ್ಮಲ್ಲಿ ಭಾಗವತ್ ಹೇಳ್ತಿದ್ರು, ಅವೆಲ್ಲ ಗೊತ್ತಿದೆ. ಅದಕ್ಕೆ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀರಿ ಗೋಪಾಲದಾಸರ ಆರಾಧನೆಯನ್ನು. ಪ್ರತಿ ವರ್ಷವೂ ಶ್ರದ್ಧೆಯಿಂದ ದಾಸರ ಆರಾಧನೆ ಮಾಡ್ತಾ ಇದ್ದೀರಿ. ಅವರ ಒಂದೆರಡು ಪದ್ಯಗಳ ವಿಚಾರವನ್ನು, ಮಹಿಮೆಯನ್ನು ತಿಳಿದುಕೊಳ್ಳುವ ಪ್ರಯತ್ನ. ಎರಡು ಗೋಪಾಲದಾಸರಲ್ಲಿ ನಾವು ಅತ್ಯಂತ ಆಶ್ಚರ್ಯಕರವಾದ ಸಂಗತಿಯನ್ನು ಕಂಡದ್ದು. ಗಾಯತ್ರಿ ಮಂತ್ರವನ್ನು ಉಪನಯನವಾದ ಮೇಲೆ ಜಪ ಮಾಡಿಕೊಂಡು ಸಿದ್ಧಿ ಪಡೆದುಕೊಳ್ಳುತ್ತಾರೆ ಅಂತನ್ನೋದು ಉಂಟು ಲೋಕದಲ್ಲಿ. ಅದು ಎಷ್ಟು ಅಲ್ಪ ಸ್ವಲ್ಪ. ಆದರೆ ಗೋಪಾಲದಾಸರಿಗೆ ಅದು ಎಷ್ಟು ಸಿದ್ಧಿಸಿತ್ತು ಅಂತಂದರೆ, ಅವರ ವಶವರ್ತಿಯ, ಅವರು ಏನು ಹೇಳ್ತಾರೋ ಅದು ಕೆಲಸ ಮಾಡುವಷ್ಟು ಅವರಿಗೆ ಗಾಯತ್ರಿ ಮಂತ್ರದ ಸಿದ್ಧಿ ಇರುವಂಥದ್ದು. ಏನು ಬಾಯಿಂದ ನುಡಿತಿದ್ರೋ ಆ ಕೆಲಸ ಆಗ್ತಿತ್ತಂತ. ನಾವು ದಾಸರ ಚರಿತ್ರೆಯನ್ನು ಕೇಳಿ ಸಂತೋಷ ಪಟ್ಬಿಡ್ತೀವಿ. ನಾವೇನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಮತ್ತೆ ಗಾಯತ್ರಿ ಜಪಾನ. ದಾಸರಷ್ಟ ದೊಡ್ಡವರು, ದಾಸರು ಮಾಡಲಿ, ನಾವೇನು ಬ್ಯಾಡ್ ಆಗಿಬಿಟ್ಬಿಟ್ಟಿರ್ತೀವಿ. ದಾಸರು ಮಾಡಿದ ಗಾಯತ್ರಿ ಜಪದ ವಿಚಾರವನ್ನು, ಮಹಿಮೆಯನ್ನು ಕೇಳಿ ನಾವು ಮಾಡಬೇಕು ಅನ್ನುವಲ್ಲಿ ಸ್ಫೂರ್ತಿಯನ್ನು ತಗೊಳ್ಬೇಕು. ಭಾಗವತ ಗ್ರಂಥವನ್ನು ಕೇಳ್ತೀವಿ. ಅಂಬರೀಷ್ ಮಹಾರಾಜ ಏಕಾದಶಿಯನ್ನು ಮಾಡಿದ ಅಂತ ಕೇಳ್ತೇವೆ. ಆ ಏಕಾದಶಿ ಮಾಡಿದ ಅಂತ ಕೇಳಿದ ಮೇಲೆ
ನಾವು ಏಕಾದಶಿಯನ್ನು ಮಾಡಬೇಕು ಅಂತ ಸ್ಫೂರ್ತಿ ತೆಗೆದುಕೊಂಡು ಮಾಡಬೇಕೆ ಹೊರತಾಗಿ ಅವ್ರು ದೊಡ್ಡವರು ಅಂತ ಗಲ್ಲ ತಟ್ಕೊಂಡು ಕೊಡೋದಲ್ಲ. ಅದಕ್ಕೆ ಗಾಯತ್ರಿ ಮಂತ್ರದ ಫಲ ಸರಸ್ವತಿ ವಶರಾಗಿದ್ದಾರೆ. ಬಾಯಿಯಿಂದ ಏನು ಮಾತಾಡ್ತಿದ್ರೋ ಆ ಕೆಲಸಗಳಾಗ್ತಾ ಇದ್ದುವಂತೆ. ಅಷ್ಟು ಅದ್ಭುತವಾದ ಗಾಯತ್ರಿ ಸಿದ್ಧಿ. ಬಡತನ ಅಂದರೆ ಅದು ಏನು ಕೇಳೋದೇ ಬೇಡ. ಪ್ರಾಯ ಪುರಂದರದಾಸರು ಒಬ್ಬರನ್ನು ಬಿಟ್ಟರೆ ಉಳಿದ ಎಲ್ಲ ದಾಸರ ಕಥೆಗಳಲ್ಲಿ, ಉಳಿದ ಎಲ್ಲ ಸ್ವಾಮಿಗಳ ಕಥೆಯಲ್ಲಿ ಕೇಳೋದೇನು ಅಂದರೆ ಅವರು ಬಡವರೇ ಇದ್ರು ಅನ್ನೋದೇ ಕೇಳ್ತಿರ್ತೇವೆ. ಸ್ವತಃ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಕೇಳುವಾಗ ಅವರ ತಂದೆಗೆ ಪೂರ್ವಾಶ್ರಮದಲ್ಲಿ ಒಂದು ಎತ್ತು ಕೊಂಡುಕೊಳ್ಳುವಷ್ಟು ಶಕ್ತಿ ಇದ್ದಿದ್ದಿಲ್ಲ. ಎತ್ತು ಬೇಕಾಗಿತ್ತು ಅಂತಂದರೆ ಸಾಲ ಮಾಡಿ ಎತ್ತು ತಗೊಂಡಿದ್ರಂತೆ. ಸಾಲಗಾರ ಮನೆಗೆ ಬಂದು ಕೂತಿದ್ದ ಅಂತ ಕೇಳ್ತೀವಿ. ಅಂದ ಮೇಲೆ ಇಷ್ಟು ಒಂದು ಬಡತನದ ಸಂದರ್ಭ ಇರ್ತದೆ. ಗೋಪಾಲದಾಸರಲ್ಲೂ ಹಾಗಿತ್ತು ಅಂತ ನಾವು ಕೇಳ್ತೇವೆ. ಅವರು ಅನೇಕ ಸುಳಾದಿಗಳನ್ನು ಬರೆದಿದ್ದಾರೆ, ಪದ್ಯಗಳನ್ನು ಬರೆದಿದ್ದಾರೆ, ಹಾಡುಗಳೂ ಇವೆ. ಇದು ಒಂದು ಗಾಯತ್ರಿ ಮಂತ್ರದ ಸಿದ್ಧಿ ಅನ್ನೋದು ಒಂದು. ಎರಡನೇದ್ದು, ದೇವರೇ ಬಂದು ಯಾಕಪ್ಪ ನನ್ನ ಕಡೆ ಬರೋದಿಲ್ವೇನೋ ಅಂತ ಕೇಳಿದ್ನಂತ. ಇದು ಗೋಪಾಲದಾಸರ ಮತ್ತೊಂದು ಒಂದು ತಪಸ್ಸು, ಒಂದು ಭಕ್ತಿಯ ದೃಷ್ಟಾಂತ. ದಾಸರು ತೀರ್ಥಯಾತ್ರೆಯನ್ನೆಲ್ಲ ಮಾಡಿಕೊಂಡು ಬಂದ್ರಂತ. ಅವರೇ ಒಂದೊಂದು ಮಾತು ಹೇಳ್ತಾರೆ. ಅದರ ಬಗ್ಗೆನೇ ಇವತ್ತು ತೀರ್ಥಯಾತ್ರೆಯ ಬಗ್ಗೆನೇ ದಾಸರು ಹೇಳಿದ ಒಂದೆರಡು ಮಾತನ್ನು ಹೇಳಬೇಕಾಗಿದೆ. ರಾಮೇಶ್ವರದವರೆಗೂ ಎಲ್ಲ ಕಡೆಗೆ ಯಾತ್ರೆಗೆ ಹೋಗಿ ಬಂದರೂ ಕೂಡ ಪಂಢರಪುರದ ವಿಠ್ಠಲನ ಕಡೆಗೆ ಹೋಗ್ಲಿಕ್ಕೆ ಆಗಿರಲಿಲ್ಲವಂತವರಿಗೆ. ಏನೋ ಆಗಿಲ್ಲ ಅಷ್ಟೇ, ಏನು ಮಾಡಿ ಬರೋದಿಲ್ಲ. ಹಾಗೆ ಹೋಗ್ಲಿಕ್ಕೆ ಆಗದೇ ಇರುವಾಗ ದೇವರೇ ಬಂದು ನನ್ನ ಕಡೆಗೆ ನೀನು ಬರಬೇಕು ಅಂತ ಕರೆದುಕೊಂಡು ಹೋದಂತೆ ಯಾತ್ರೆಗೆ. ಅಷ್ಟು ಪ್ರೀತಿಯನ್ನು ಗೋಪಾಲದಾಸರ ಮೇಲೆ ಪರಮಾತ್ಮ ತೋರಿಸಿದ್ದಾನೆ ಅಂತ ಕೇಳ್ತೇವೆ. ಶಿಷ್ಯರ ಜೊತೆಗೆ ಎಲ್ಲ ಯಾತ್ರಾಕ್ರಮದಲ್ಲಿ ಹೊರಟಿದ್ರಂತೆ. ಯಾತ್ರೆಗೆ ಹೋಗಿ ಮುಗಿಸ್ಕೊಂಡು ಬಂದರು. ನಮ್ಮಲ್ಲಿ ಯಾತ್ರಾ ಮುಗಿಸ್ಕೊಂಡು ಬಂದ ಮೇಲೆ ಬದರಿ ಸಮಾರಾಧನೆ ಅಂತ ಇರ್ತದೆ ನೋಡ್ರಿ. ರಾಮೇಶ್ವರಕ್ಕೆ ಹೋಗಿ ಬಂದರೆ ರಾಮೇಶ್ವರ ಸಮಾರಾಧನೆ, ಬದರಿ ಕ್ಷೇತ್ರಕ್ಕೆ ಹೋಗಿ ಬಂದರೆ ಬದರಿ ಸಮಾರಾಧನೆ, ಕಾಶಿಗೆ ಹೋಗಿ ಬಂದರೆ ಕಾಶಿ ಸಮಾರಾಧನೆಗಳನ್ನೆಲ್ಲ ಮಾಡ್ತಿರ್ತಾರೆ. ಹಾಗೆ ಆ ಕ್ಷೇತ್ರಗಳಿಗೆ ಹೋಗಿ ಬಂದ ಮೇಲೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಪುತ್ತೂರಿನಲ್ಲಿ ಇದ್ದಾರೆ. ಒಂದಿನ ಬೆಳಿಗ್ಗೆ ತುಳಸಿ ತರಬೇಕು ಅಂತ ಹೊರಟಿದ್ರಂತೆ ಗೋಪಾಲದಾಸರು. ಹಿಂದೆ ಒಬ್ಬ ಗುಡುಸವಾರ ಬಂದಿದ್ದಾನೆ. ಕುದುರೆ ಮೇಲೆ ಏರಿಕೊಂಡು ಒಬ್ಬನು ಬಂದ. ಸಾಮಾನ್ಯವಾಗಿ ಮೊದಲೆಲ್ಲ ಸಣ್ಣ ಸಣ್ಣ ದಾರಿಗಳು, ಕಾಡಿನ ದಾರಿ ಅಥವಾ ಬಳಸೋ ಸಣ್ಣ ಸಣ್ಣ ದಾರಿಗಳು, ಅವೆಲ್ಲ ದೊಡ್ಡ NH ಇದ್ದಿದ್ದಿಲ್ಲ ಅವ. ಆ ಸಣ್ಣ ದಾರಿಯಲ್ಲಿ ಹೊರಟಿರುವಾಗ ಕುದುರೆಯ ಮೇಲೆ ಒಬ್ಬ ಸವಾರ ಬಂದ. ಇವರಂದ್ರು ಪ್ರಾಯ ಹೋಗಬೇಕಾಗಿದೆ ಕಾಣಿಸ್ತದೆ ಅಂತ ಸ್ವಲ್ಪ ತೆಳಗಿಳಿದ್ರು ದಾರಿ ಬಿಟ್ಟು. ಕುದುರೆ ಅಲ್ಲೇ ಬಂತು. ನೀವು ಎಲ್ಲಿಳಿದ್ರು ಅಲ್ಲೇ ಬಂತು. ಮತ್ತಿಲ್ಲಿ ಬಂತಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಹೋದ್ರು. ಮತ್ತೆ ಕುದುರೆ ಸವಾರ ಅಲ್ಲೇ ಬಂದ. ಅವ್ರು ಮೊದಲು ಅಂದ್ಕೊಂಡಿದ್ದು ಇವನ್ನೆಲ್ಲೋ ಹೋಗಬೇಕಾಗಿದೆ, ದಾರಿ ಬಿಟ್ರಾಯಿತು ಅಂತ ಅಂದ್ಕೊಂಡಿದ್ರಂತೆ. ಅವನು ಬರೋದು ನೋಡಿ ಗೊತ್ತಾಯಿತು ಇವನು ನನ್ನ ಮೇಲೆ ಬರಬೇಕು ಅಂತ ಇಟ್ಕೊಂಡಿದ್ದಾನೆ ಅಂತ ಆ ತುಳಸಿ ತೋಟದಲ್ಲಿ ಮುಂದೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಓಡಿ ದಣದ ಮೇಲೆ ಕೊನೆಗೆ ಒಂದು ಕಡೆ ನಿಂತ್ಕೊಂಡ್ರು. ಇದೇನೋ ಕುದುರೆ ಸವಾರಿ ಬಿಡುವಂಗೆ ಕಾಣೋದಿಲ್ಲ ಅಂತ. ಅವಕ್ಕೆ ನಾ ಏನು ಮಾಡಿದಪ್ಪ ನಿನಗ, ನನ್ಯಾಕೆ ಬೆನ್ನು ಹತ್ತಿಯೋ ನೀನು ಅಂತ ದಾಸರು ಕೇಳಿದ್ರಂತ. ಆಗ ಅವ್ನು ಹೇಳಿದ್ದಂತ, ಮರಾಠಿ ಒಳಗೆ ಹೇಳಿದ್ದಂತ, ಪಂಢರಪುರದ ವಿಠ್ಠಲ ಮರಾಠಿ ವಿಠ್ಠಲ ನೋಡ್ರಿ. ಆ ಮಹಾರಾಷ್ಟ್ರದವರು ಕಾನಡಿ ವಿಠ್ಠಲ ಅಂತ ಬರೀತಾರೆ, ಇವರು ಮಹಾರಾಷ್ಟ್ರದ ವಿಠ್ಠಲ ಅಂತ ಹೇಳ್ಕೊತಾರೆ. ಇಬ್ಬರು ಒಬ್ರಿಗೊಬ್ಬರು. ಮಹಾರಾಷ್ಟ್ರದವ್ರು ಇವರು ಕರ್ನಾಟಕದ ವಿಠ್ಠಲ ಅಂತ ಅವ್ರು ಹೇಳ್ಕೊಳ್ಳೋದು, ಕರ್ನಾಟಕದವರು ಮಹಾರಾಷ್ಟ್ರದ ವಿಠ್ಠಲ ಅಂತ ಇವ್ರು ಹೇಳ್ಕೊಳ್ಳೋದು. ಅವರು ತಮ್ಮ ಗ್ರಂಥಗಳಲ್ಲಿ ಕಾನಡಿ ವಿಠ್ಠಲ ಅಂತ ಬರ್ಕೊಂಡಾರೆ. ಕರ್ನಾಟಕದವರು ಹೆಚ್ಚು ಆರಾಧನೆ ಮಾಡುವ ವಿಠ್ಠಲ. ಎಲ್ಲ ದಾಸರ ಅಂಕಿತಗಳಲ್ಲೂ ಮತ್ತು ವಿಠ್ಠಲ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ಕೇಳಿದ್ನಂತೆ, ಯಾಕಪ್ಪ ನಮ್ಮೂರಿಗೆ ಬಂದಿಲ್ಲ ನೀನು ಅಂತ ಕೇಳಿದ್ನಂತೆ. ಆಲೆ ನಾಹಿ ಅಂತ ಕೇಳಿ ಹೋಗ್ಬಿಟ್ನಂತೆ ಮರಾಠಿಯಲ್ಲಿ. ಇವ್ರು ಆಶ್ಚರ್ಯ ಆಯಿತು, ಏನು ಆಲೆ ನಾಹಿ ಅಂತ ಏನಿದು ಅಂತ ಹೇಳಿ ಅವನು ಕುದುರೆ ಸವಾರ ಹೊರಟೋಗ್ಬಿಟ್ಟ ಅಷ್ಟೇ. ಸ್ವಲ್ಪ ಹೊತ್ತು ಕುಳಿತು ನಿಧಾನಕ್ಕೆ ಆಲೋಚನೆ ಮಾಡಿದಾಗ ಆಲೆ ನಾಹಿ ಯಾಕೆ ಬಂದಿಲ್ಲ ಅಂತ ಶಬ್ದ ಅರ್ಥ ಆಯಿತು. ನಾನು ಎಲ್ಲೂ ಹೋಗಿಲ್ಲ ಅಂತ ಅಂದ್ಕೊಂಡ್ರು. ಹಾಗೆ ಗೊತ್ತಾಯಿತು, ಓಹೋ ನಾನು ಪಂಢರಪುರಕ್ಕೆ ಹೋಗ್ಲಿಕ್ಕಾಗಿಲ್ಲ, ಅದಕ್ಕೆ ವಿಠ್ಠಲ ದೇವರೇ ಬಂದಿಲ್ಲ ಯಾಕೋ ಅಂತ ಕೇಳಿದ್ರಂತೆ. ದೇವರೇ ಬರಬೇಕು ಅಂದರೆ ದಾಸರಲ್ಲಿ ಅದು ಎಂಥ ಭಕ್ತಿ ಇರಬೇಕು. ಅದು ಒಂದು ಪದ್ಯನೇ ಮಾಡಿದ್ದಾರೆ. ಎಂಥ ಶಾಲ್ ಹೊತ್ಕೊಂಡು ಬಂದಿದ್ದ ವಿಠ್ಠಲ ಅಂತ ಸ್ತೋತ್ರ ಮಾಡ್ತಾರೆ. ನೀಲಿ ಶಾಲ್ ಹೊತ್ಕೊಂಡಿದ್ದಂತ್ರಿ ಅವ.
ವಿಠ್ಠಲ ಅಲ್ಲಿ ವಿಠ್ಠಲ ಹತ್ತಲು ಹಚ್ಚಿರ್ಬೇಕು ಅವತ್ತು. ಹಿಂಗಾಗಿ ಹಚ್ಕೊಂಡು ಬಂದು ಕುದುರೆ ಮೇಲೆ ಬಂದು ಕೇಳಿ ಹೊತ್ತಂತ ಬರಲಿಲ್ಲ ಯಾಕ ಅಂತ. ಆಮೇಲೆ ಮತ್ತೆ ಮನೆಗೆ ಬಂದು ಶಿಷ್ಯರನ್ನೆಲ್ಲ ಕರ್ಕೊಂಡು ನಡ್ರಿಪ್ಪ ಪಂಡ್ರಪುರ ಯಾತ್ರಾಕ್ಕೆ ಹೋಗೋಣ ನಡ್ರಿ ಅಂತ ಹೊರಟ್ರಂತ ಮತ್ತೆ ಗೋಪಾಲದಾಸ. ಇದು ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾದ ವ್ಯಕ್ತಿಗಳಲ್ಲಿ ನೋಡಲಿಕ್ಕೆ ಸಿಗುವಂತಹ ಒಂದು ಗುಣ. ನಮ್ಮ ಶ್ರೀಮದ್ ಆಚಾರ್ಯರು ಬದರಿ ಕ್ಷೇತ್ರಕ್ಕೆ ಹೋದಾಗ ಬದರಿ ದೇವಸ್ಥಾನದಲ್ಲಿ ನಾರಾಯಣ ದೇವಸ್ಥಾನದಲ್ಲಿ ಇದ್ದರೆ ವೇದವ್ಯಾಸ ದೇವರು ಬಂದು ಕರೆದರಂತೆ, ನಮ್ಮ ಆಶ್ರಮಕ್ಕೆ ಬರ್ರಿ ಅಂತ ತಿಳಿದುಕೊಂಡು ಹೇಳಿ. ಹಾಗೆ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದರೆ ಗೋಪಾಲದಾಸರಿಗೂ ಭಗವಂತ ಬಂದು ಹೇಳ್ತಾರೆ ನಮ್ಮೂರಿಗೆ ಬಾ ಅಂತ ಹೇಳ್ತಾ ಇದ್ದಾನೆ. ಒಂದು ಗಾಯತ್ರಿ ಸಿದ್ಧಿ, ಎರಡನೇದು ಸ್ವತಃ ಭಗವಂತನೇ ಬಂದು ನಮ್ಮೂರಿಗೆ ಬಾ ಅಂತ ಕರೆದದ್ದು. ಮೂರನೇದ್ದು ಸಾಮಾನ್ಯವಾಗಿ ನಮ್ಮ ಆಯಸ್ಸನ್ನು ಇನ್ನೊಬ್ಬರಿಗೆ ಯಾರಿಗೂ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬಾಯಿಲೆ ಅಂತ ಇರ್ತೀವ್ರಿ, ನನ್ನ ಆಯಸ್ಸು ನೀನೇ ತೊಗೊಂಡಿರು, ನನ್ನ ಆಯಸ್ಸು ನೀನೇ ತೊಗೊಂಡಿರು ಅಂತ ಕೊಡು ಅಂತ ಯಾರು ಹೊಳ್ಳಿ ಕೇಳಿಬಿಟ್ರೆ ನಡಿ ನೀವು ಅದ್ರಲ್ಲಿ ಮುಂದೆ ನಡಿ ಎಂತಿಷ್ಟು ಹೇಳ್ತಿರ್ತೀವಿ ನಾವು. ಯಾಕಂದರೆ ಆ ಧೈರ್ಯ ಸಾಲೋದಿಲ್ಲ ನಮ್ಗೆ ಯಾರಿಗೂ. ನಮ್ಮ 100 ಅಲ್ರಿ 200 ವರ್ಷ ಆದರೂ ಇನ್ನೂ ಬದುಕಬೇಕು ಅಂತ ಆಶೆ ಇರ್ತದೆ. ಕುಟ್ಕೋತಿದ್ರು ಅಡ್ಡಿ ಇಲ್ಲ, ಕೆಂಪ್ಕೋತಿದ್ರು ಅಡ್ಡಿ ಇಲ್ಲ, ಮಲ್ಕೊಂಡಿದ್ರು ಅಡ್ಡಿ ಇಲ್ಲ, ಇರಬೇಕು ಅಂತ ಹೊರತಾಗಿ ಹೋಗ್ಬೇಕು ಅಂತಿರಂಗಿಲ್ಲ. ತಾಯಿ ವಯಸ್ಸಾಗಿತ್ತಂತ ಮಗ ಡಾಕ್ಟರ್ ಕಡೆ ಕರ್ಕೊಂಡು ಹೋದಂತ. ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ ನೋಡ್ರಿ ಬೇಕಾದವರು. ಆಕೆ ಕ್ಯಾಮ್ ಯಾಕೆ ರೊಕ್ಕ ಹಾಕ್ತೀವಿ ಆಕೆಗೆ, ಮುದುಕಿ ಇವತ್ತ ನಾಳೆ ಸಾಯ್ತದೆ, ಸುಮ್ಮ ಬಿಡು ಅಂತ ಇಷ್ಟು ಹೇಳಿದಂತ. ಹೊರಗೆ ಬಂದಂತ, ಅಮ್ಮ ಡಾಕ್ಟರ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಡಾಕ್ಟರ್ ಹೇಳಿದ್ರಲ್ಲ, ಏನು ನಿನ್ನ ಅಭಿಪ್ರಾಯ ಅಂತ ಕೇಳಿದಂತ. ಆಕೆ ಯಾಕೆ ಹೇಳಿದಂತ, ಮುಂದಿನ ಸಲ ಈ ಡಾಕ್ಟರ್ ಕಡೆ ಕರ್ಕೊಂಬರ್ಬೇಡ ಅಂತ ಹೇಳಿದಂತಕ್ಕೆ. ಯಾಕಂದ್ರೆ ಸಾಯ್ತಾನಂತ ಹೇಳ್ತಾನೆ ಅವನನ್ನು, ಸಾಯ್ತಾನಂತೆ, ಮುಂದಿನ ಸಲ ಇವನ ಕಡೆ ಕರ್ಕೊಂಬರ್ಬೇಡ, ಬೇರೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗು ಅಂತ ಹೇಳಿದಂತ. ಅರ್ಥ ಮನುಷ್ಯನಿಗೆ ಬದುಕಬೇಕು ಅಂತ ಆಸೆ ಇರ್ತದೆ. ಯಾರೂ ಕೂಡ ಆಯುರ್ದಾನವನ್ನು ಮಾಡಲಿಕ್ಕೆ ತಯಾರಾಗೋದಿಲ್ಲ. 1 ವರ್ಷ 2 ವರ್ಷ ಅಂದರೆ ಹ್ಞೂ ಅನ್ಬೋದು. ತಮ್ಮ ಜೀವನದ 40 ವರ್ಷಗಳನ್ನು ಇನ್ನೊಬ್ಬರಿಗೆ ಧಾರೆ ಎರೆದು ಕೊಡಬೇಕು ಅಂದರೆ ದೊಡ್ಡ ಯೋಗ್ಯತೆ ಬೇಕು. ಜಗನ್ನಾಥದಾಸರು ಹರಿಕಥಾಮೃತಸಾರವನ್ನು ಬರೆದದ್ದು ಗೋಪಾಲದಾಸರ ಆಯಸ್ಸಿನಲ್ಲಿ, ತಮ್ಮ ಆಯಸ್ಸಿನಲ್ಲಲ್ಲ. ಅಂದ ಮೇಲೆ ಬಹಳ ದೊಡ್ಡ ಯೋಗ್ಯತೆ ಗೋಪಾಲದಾಸರಲ್ಲಿ ನಾವು ಕಾಣ್ತೇವೆ. ಗುರುಗಳ ಅನುಗ್ರಹ, ಶಿಷ್ಯರ ಮೇಲೆ ವಾತ್ಸಲ್ಯ ಎರಡೂ ಗೋಪಾಲದಾಸರಲ್ಲಿ ಇತ್ತು. ವಿಜಯದಾಸರ ಅನುಗ್ರಹ ಅಂದರೆ ಪರಮಾನುಗ್ರಹ, ಜಗನ್ನಾಥದಾಸರ ಮೇಲೆ ಅನುಗ್ರಹ ಇವರು ಮಾಡಿದ್ದು ಅಂದರೆ ಅಷ್ಟು ಅದ್ಭುತವಾದ ಅನುಗ್ರಹ. ಹೀಗೆ ಗೋಪಾಲದಾಸರಲ್ಲಿ ನಾವು ನೋಡ್ತೇವೆ. ದಾಸ ಸಾಹಿತ್ಯದಲ್ಲಿ ದಾಸಚತುಷ್ಟಯರು ಅಂತ ನಾವು ಶಾಸ್ತ್ರದಲ್ಲಿ ಓದ್ತಾ ಇರುವಾಗ ಬ್ರಹ್ಮದೇವರಿಗೆ 4 ಮುಖ ಅವ ಅಂತ ತಿಳ್ಕೊಂಡಿದ್ವಿ. ದಾಸ ಸಾಹಿತ್ಯದ ಚತುರ್ಮುಖರು ಯಾರು ಅಂತ ಕೇಳಿದರೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು. ಉಳಿದ ಎಲ್ಲ ದಾಸರು ಈ ದಾಸರಲ್ಲೇ ಅಂತರ್ಭಾವ. ಬಂದಿರಬಹುದು, ಬಂದಿಲ್ಲ ಅಂತಲ್ಲ, ಬಂದಿದ್ದಾರೆ. ಅವರ ಮಹಿಮೆಗಳಿಲ್ಲ ಅಂತಲ್ಲ, ಅವರ ಪದ್ಯಗಳಿಲ್ಲ ಅಂತಲ್ಲ, ಎಲ್ಲವೂ ಇವರಲ್ಲೇ ಸೇರಿ ಹೋಗ್ತದೆ. ಅಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಮತ್ತು ಯೋಗ್ಯತೆ ಇದ್ದವರು ಈ ದಾಸರು. 4 ಜನ ದಾಸ ಸಾಹಿತ್ಯವನ್ನು ಚತುರ್ಮುಖವಾಗಿ ಬೆಳೆಸಿ ಮನೆ ಮನೆಗೆ ಮುಟ್ಟಿಸಿದವರು. ಸಾಮಾನ್ಯವಾಗಿ ದಾಸ ಸಾಹಿತ್ಯ ಬಂತು ಅಂತ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಹೆಣ್ಮಕ್ಕಳಿಗೂ ಎಲ್ಲರಿಗೂ ಸತ್ಯಕ ರಾಮಾಯಣ ಮಹಾಭಾರತ ಕಿವಿಗೆ ಬೀಳಲಿಕ್ಕೆ ಶುರುವಾದವರು. ಅವು ಸಂಸ್ಕೃತದಾಗ ಬರೆದಿದ್ದಿರ್ತಾವ್ರಿ. ನಾವು ಸಂಸ್ಕೃತ ಓದ್ಲಿಕ್ಕೆ ಸ್ವಲ್ಪ ವಿಚಾರ ಮಾಡ್ತಿರ್ತೀವಿ. ಎಲ್ಲಿ ಸುಳ್ಳ ಕೂತ್ಕೊಡೋದು, ಅದೇನು ಹೊಟ್ಟೆಗೆ ಹಾಕಂಗಿಲ್ಲ ಬಿಡಂಗಿಲ್ಲ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿ ಸಂಸ್ಕೃತ ಕೈ ಬಿಟ್ಬಿಡ್ತೀವಿ. ಸಂಸ್ಕೃತ ನಮಗೆ ಎದಕ್ಕೂ ಉಪಯೋಗ ಇಲ್ಲ ಅಂತ ಕೈ ಬಿಟ್ಟವ್ರನ್ನ ಶಾಸ್ತ್ರ ಕೈ ಬಿಡೋ ಹಂಗೆ ಆಗಬಾರ್ದು ಅಂತ ದಾಸರು ಸಂಸ್ಕೃತವಾಗಿ ಇದ್ದದ್ದನ್ನು ಅಷ್ಟೂ ಕನ್ನಡದಾಗ ಮಾಡಿ ತಂದು ಕೊಟ್ಟಿದ್ದಾರೆ. ಎಲ್ಲ ದಾಸರದು ಅಷ್ಟೇ ಅದ. ಪುರಂದರದಾಸರ ಹಾಡುಗಳ ಸಂಖ್ಯಾ ಕೇಳಿದ್ರೆ ಭಯ ಆಗ್ತದೆ ರೀ. ಅಯ್ಯ ಹೆಂಗೆ ಖರೆ ಏನ್ರಿ ಅಂತ ಕೇಳೋಕೆ ಮತ್ತೆ ಹಂಗೆ ಅನ್ನಿಸ್ತದೆ. 4,75,000 ಹಾಡು ಬರ್ದಾರಂತ. ಸುಳ್ಳು ಹೇಳ್ಬೇಡ್ರಿ, ಖರೆ ಹೇಳ್ರಿ ಅಂತ ಮತ್ತೆ ಅಂದ್ರೆ ಅಷ್ಟು ಹಾಡುಗಳನ್ನು ಬರಲಿಕ್ಕೆ ಅವ್ರಿಗೆ ಅವಕಾಶ ಯಾವಾಗ ಸಿಕ್ತು, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಇನ್ನು ವಿಜಯರಾಯರ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ಅಧ್ಯಾತ್ಮದಲ್ಲಿ ಇಳಿದವರು. ಉಪಾಸನ ಆಮೇಲೆ ಪೂಜೆ ಇವುಗಳ ಬಗ್ಗೆ ಹೆಚ್ಚು ವಿಜಯರಾಯರಲ್ಲಿ ಕಾಣೋದು. ಇವತ್ತೇನು ಚಕ್ರಾಬ್ಜ ಮಂಡಲ ಅಂತ ಒಂದಿದೆಯೋ, ಅದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳಿದ್ದಾರೆ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾರಿಕ ಮಂಡಲೇ ಅಂತ ಹೇಳಿದ್ದಾರೆ. ದೇವರ ಪೂಜೆಯನ್ನು ಬರೀ ಮಣಿ ಮೇಲೆ ಇಟ್ಟು ಮಾಡಬೇಡ್ರಿ, ಮಂಟಪದ ಮೇಲೆ ಇಟ್ಟು ಮಾಡಬೇಡ್ರಿ. ನಮ್ಮ ಪೂಜೆ ಹೆಂಗೆ ರೀ, ಒಂದು ತೆಳಗೆ ಕೂಡಿಸ್ಬಿಟ್ಟಿರ್ತೀವಿ ದೇವ್ರು. ನಾವು ಚಲೋ ಮಣಿ ಹಾಕ್ಕೊಂಡು ಅವ್ನು ದೇವ್ರನ್ನ ನೆಲದ ಮೇಲೆ ಕೂಡಿಸಿ, ಭಾಳ ಮಂಟಪದ ಮೇಲೆ ಕೂಡಿಸಿ, ಅಂದರೆ ತೆಳಗೆ ಕೂತಿರ್ಬೇಕವ, ಇಲ್ಲ ಮೇಲೆ ಕೂತಿರ್ಬೇಕವ. ನಮಗೆ ಪೂಜಾಕ್ಕೆ ಅವ್ನು ನಿಲ್ಕೋಂಗಿಲ್ಲ ಇಲ್ರಿ. ಅವ ಭಾಳ ಮೇಲೆ ಎಲ್ಲಿ ಹತ್ತಿ ಮಾಡೋದು ಬಿಡು ಅಂತ ಇಲ್ಲಿಂದ ತುಳಸಿ ಹೋಗಿಬಿಡೋಣ ಆಮೇಲೆ, ಇಲ್ಲಿಂದ ಗಂಧ ಹೋಗಿಬಿಡೋಣ ಆಮೇಲೆ. ಹೀಗಾಗಿ ಬಂದ ಮೇಲೆ ಇಲ್ಲ ತೆಳಗೆ ಹಂಗೆ ಮಾಡಬಾರ್ದು ಪೂಜಾನ. ಮತ್ತು ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಚಕ್ರಾಬ್ಜಾರಿಕ ಮಂಡಲಿ,
ಚಕ್ರಾಬ್ಜ ಮಂಡಲ ಅಂತಿದೆ. ಇವತ್ತು ಎಲ್ಲ ಕಡೆಗೆ ಉಪಲಬ್ಧ ಇದೆ. ಹಿರಿಯರ ಪರಿಶ್ರಮಗಳ ಅನುಗ್ರಹದಿಂದ ಪಾಪ ಅವರು ಶ್ರಮಪಟ್ಟದರಿಂದ ಸಿಗ್ತಾ ಇದೆ. ಹಾಗಾಗಿ ಆ ಮಂಡಲವನ್ನು ತಂದು ಅದರ ಮೇಲೆ ದೇವರನ್ನು ಸ್ಥಾಪನೆ ಮಾಡಿ ಪೂಜಾ ಮಾಡಬೇಕು. ಆ ಚಕ್ರಾಬ್ಜ ಮಂಡಲ ಅಂತ ಇಷ್ಟೇ ಅಂದದ್ದು ಶ್ರೀಮದಾಚಾರ್ಯ. ಅದನ್ನು ಬಿಡಿಸಿ 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 ತಿಳಿಸಿದವರು ವಿಜಯರಾಯ. ಇದು ನೋಡ್ರಿ, ಒಬ್ಬೊಬ್ಬರ ದಾಸರು ಒಂದೊಂದು ಮಾಡಿಕೊಟ್ರು. ಪುರಂದರದಾಸರು ಅಷ್ಟು ಹಾಡಿನ ಪ್ರಪಂಚವನ್ನು ಬೆಳೆಸಿಕೊಟ್ರು. ವಿಜಯದಾಸರು ಚಕ್ರಾಬ್ಜ ಮಂಡಲ ಮತ್ತು ಉಪಾಸನಾ ಭಾಗದ ಸುಳಾದಿಗಳನ್ನೆಲ್ಲ ಅವರು ತಿಳಿಸಿಕೊಟ್ರು. ಜಗನ್ನಾಥ ದಾಸರ ಕಡೆಗೆ ಬಂದರೆ ರಂಗೋಲಿ ದಾಸರು ಅಂತ ಅವ್ರಿಗೆ ಹೆಸರು. ರಂಗೋಲಿ ಬಹಳ ಚಂದ ಹಾಕ್ತಿರಂತೆ ಜಗನ್ನಾಥ ದಾಸರು. ರಂಗೋಲಿ ಒಳಗೆ ಎಲ್ಲ ದೇವ್ರ ಪೂಜರಿ ಅವರು. ಅದು ಉಂಟು. ಕೃಷ್ಣ ಏಕಾದಶ ಸ್ಕಂದಲ್ಲಿ ಹೇಳುವಾಗ ಭೂಮಿಯಲ್ಲಿ ಸಂಡಿಲಾದಿಗಳನ್ನು ಬರೆದು ಅದನ್ನು ಪೂಜೆ ಮಾಡಿರಿ ಅಂತ ಹೇಳಿದ್ದಾರೆ. ಹೀಗಾಗಿ ರಂಗಬಲಿತ ದಾಸರು ಅಂತ ಜಗನ್ನಾಥ ದಾಸರಿಗೆ ಹೆಸರು. ಮತ್ತು ಗೋಪಾಲದಾಸರ ಏನು? ಗೋಪಾಲದಾಸರಿಗೆ ಚಿತ್ರ ಬರೆಯೋದು ಬರ್ತಿತ್ತಂತೆ. ಚಿತ್ರ ಒಳ್ಳೆ ಚಿತ್ರಕಾರರಂಥವ್ರು. ಪ್ರಾಯ ಬಹಳ ಮಂದಿ ಗೊತ್ತಿಲ್ಲ ನಮಗೆ ಇತಿಹಾಸ. ಎಷ್ಟು ಚಂದಾದ ಚಿತ್ರ ಬರೀತಿದ್ರು ಅಂದರೆ, ಅವತ್ತು ಯಾವ ಚಿತ್ರವನ್ನು ಪೇಪರ್ ಮೇಲೆ ತೆಗೆದು ಬಣ್ಣ ಕೊಟ್ಟು ಪೂಜೆ ಮಾಡ್ತಿದ್ರೋ ಅವನು ಹಾಗೆ ಎದ್ದು ಬರಬೇಕಂತೆ ಒಳಗಿಂದ. ಅಷ್ಟು ಚಂದಾದ ಚಿತ್ರ ಬರೀಬೇಕಂತೆ. ಒಂದು ಸರ್ತಿ ನರಸಿಂಹದೇವರದ್ದು ಯಾರದ್ದೋ ಚಿತ್ರ ತೆಗೆದು ಪೂಜೆ ಮಾಡ್ತಾ ಇದ್ದಾರಂತೆ. ಪಟ್ಟದ ಮೇಲೆ ಪೂಜೆ ಮಾಡ್ತಿದ್ದಾರಂತೆ. ಸರ್ವತ್ರ ಉಪಾಸನೆ ಮಾಡೋರಿಗೆ ಎಲ್ಲಿ ಅಂತಂದರೆ ಇಲ್ಲ. ಯಾರೋ ಒಬ್ಬ ಓಡಿಕೊಂಡು ಬಂದ, ಸ್ವಾಮಿ ನಮ್ಮ ಮನೆಯಲ್ಲಿ ಭೂತಬಾಧೆ ಇದೆ, ಎಲ್ಲ ಹೇಳ್ತಿದ್ದಾರೆ ಭೂತಬಾಧೆ ಇದೆ ಅಂತ, ಏನಾದರೂ ಅನುಗ್ರಹ ಮಾಡ್ರಿ ಅಂತ. ಏನು ಮಾಡೋದು, ಇದನ್ನು ತೊಗೊಂಡು ಹೋಗು ಅಂತ ಆ ಚಿತ್ರನೇ ಕೊಟ್ಬಿಟ್ರಂತವ್ರು. ಆ ನರಸಿಂಹದೇವರ ಚಿತ್ರವನ್ನು ತೆಗೆದದ್ದನ್ನು ಹಾಗೇ ಕೊಟ್ಬಿಟ್ರಂತೆ. ಕೊಟ್ಟರೆ ತೊಗೊಂಡು ಹೋಗ್ಬಿಟ್ಟ. ಅದು ಇವರು ಆವಾಹನೆ ಮಾಡಿ ಪೂಜೆ ಮಾಡಿದ ನರಸಿಂಹದೇವರ ಚಿತ್ರವನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟರೆ ಯಾವ ಭೂತ ಪ್ರೇತಗಳು ಉಳಿಬೇಕು? ಎಲ್ಲ ಭೂತ ಪ್ರೇತಗಳು ದಿಗ್ದಿಗಾಯಂತೆ ಓಡಿ ಹೋಗ್ಬಿಟ್ಟು ಅಷ್ಟೇ ಕೆಲಸ. ಯಾರಿಗೂ ಅನಾರೋಗ್ಯ ಆಗಿತ್ತಂತೆ. ಧನ್ವಂತರಿ ಚಿತ್ರ ಬರೆದಿದ್ರಂತೆ. ಧನ್ವಂತ ಅನಾರೋಗ್ಯ ತೊಗೊಂಡು ಹೋಗಿದ್ದಾನೆ ಅಂತ ಹೇಳ್ಬೇಕಂತ. ಹೀಗೆ ಚಿತ್ರಕಾರರು ಒಳ್ಳೆ ಗೋಪಾಲದಾಸರು ಅಷ್ಟು ಅದ್ಭುತವಾದ ಚಿತ್ರವನ್ನು ಮತ್ತೆ ಬರೆದು ಕೊಡ್ತಿದ್ರು ಅಂತ ಅವರ ಇತಿಹಾಸದಲ್ಲಿ ಕೇಳ್ತೇವೆ. ಪುರಂದರದಾಸರು ಸಂಗೀತ ಶಾಸ್ತ್ರವನ್ನು ಬೆಳೆಸಿಕೊಟ್ರು. ವಿಜಯರಾಯರು ಉಪಾಸನಾ ಭಾಗವನ್ನು ಬೆಳೆಸಿಕೊಟ್ರು. ಬಹಳ ಅದ್ಭುತವಾದದ್ದವೆಲ್ಲ. ಸುಮ್ಮನೆ ಒಂದು ನೆನಪಾಯಿತು ಅಂತ ಹೇಳ್ತೇನೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಪ್ರತಿ ಸಾರ್ತಿ ಹೇಳಿ ಹೇಳಿ ಹಾಕ್ತಿರ್ತೇವೆ. ಒಂದು ಸಾರ್ತಿ ಆದರೂ ಯಾರಾದರೂ ಅನ್ನಮಯ ಭಗವದ್ ರೂಪ ಹೇಗಿದೆ ಅಂತ ವಿಚಾರ ಮಾಡಿದ್ದೀವ? ಹಾಗೆ ಈಗ ವಿಶ್ವನಾಮಕ ಪರಮಾತ್ಮ ಅಂತಂದರೆ ಅವನಿಗೊಂದು ರೂಪ ಹೇಳ್ತೀವಿ. ಅನ್ನಮಯ ಇದ್ದಾನಲ್ಲ ಪರಮಾತ್ಮ, ಪ್ರಾಣಮಯ, ಮನೋಮಯ ರೂಪಗಳು ಹೇಗಿದೆ, ಅವನಿಗೇನು ಕೈ ಹೇಗೆ, ಕಾಲು ಹೇಗೆ, ತಲೆ ಹೇಗೆ ಅಂತ ಕೇಳಿದರೆ ನಮ್ಮ ತಕ್ಷಣಕ್ಕೆ ತಿಳಿಯೋದಿಲ್ಲ. ವಿಜಯರಾಯರು ಬರೀತಾರೆ, ಅನ್ನಮಯಾದಿ ರೂಪಗಳಲ್ಲಿ ಅಷ್ಟೂ ರೂಪಕ್ಕೂ ಭಗವಂತನಿಗೆ 10 ತಲೆಗಳು, 4 ಭುಜಗಳು. ವಿಶ್ವನಾಮಕ ಪರಮಾತ್ಮನಿಗೆ 19 ಮುಖ, ತೈಜಸನಿಗೆ ಪ್ರಾಜ್ಞನಿಗೆ 19 ಮುಖಗಳಾದರೆ ಅನ್ನಮಯಾದಿ ರೂಪಗಳಿಗೆ ಪ್ರತಿಯೊಂದಕ್ಕೂ 10 ತಲೆಗಳು ಅಂತ ಬರೆದಿದ್ದಾರೆ. ಅದು ತುಂಬ ರಹಸ್ಯ. ಮೂಲದಲ್ಲಿ ಇಲ್ಲವೇ ಇಲ್ಲ ಅನ್ನಮಯಾದಿಗಳು ಎಷ್ಟು ರೂಪ ಅಂತ ಈಗ ಗೊತ್ತೇ ಇಲ್ಲ ನಮಗೆ. ಹಾಗೆ ವಿಜಯರಾಯರು ತಮ್ಮ ಸುಳಾದಿಗಳಲ್ಲಿ ಕೆಲವು ರಹಸ್ಯಗಳನ್ನು. ಅದಾದ ಮೇಲೆ ಗೋಪಾಲದಾಸರು, ಜಗನ್ನಾಥದಾಸರು ಇಡೀ ಹರಿಕಥಾಮೃತಸಾರವೇ ಉಂಟು, ಅದನ್ನು ಬೇಡ. ಗೋಪಾಲದಾಸರ ಬಗ್ಗೆ ಹೇಳಬೇಕು ಅಂದರೆ ಅವರದ್ದೊಂದು ಸುಳಾದಿಯನ್ನು ಇಟ್ಟುಕೊಂಡು ಒಂದೆರಡು ಅಂಶಗಳನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಪದ್ಮಪುರಾಣದಲ್ಲಿ ಒಂದು ಮಾತು ಬರ್ತದೆ, ಅದನ್ನೇ ಗೋಪಾಲದಾಸರು ವಿಸ್ತಾರವಾಗಿ ಬೆಳೆಸ್ಕೊಂಡು ಹೋಗ್ತಾರೆ. ಏನು ಪದ್ಮಪುರಾಣದಲ್ಲಿ ಬರುವಂತಹದ್ದು? ವಾಸುದೇವ ಸಹಸ್ರನಾಮ ಅಂತಿದೆ ಪದ್ಮಪುರಾಣದಲ್ಲಿ. ವಿಷ್ಣು ಸಹಸ್ರನಾಮವನ್ನು ಕೇಳಿದ್ದೇವೆ ಮಹಾಭಾರತದಲ್ಲಿ. ವಾಸುದೇವ ಸಹಸ್ರನಾಮ ಅಂತಿದೆ ಪದ್ಮಪುರಾಣದಲ್ಲಿ. ಆ ವಾಸುದೇವ ಸಹಸ್ರನಾಮದ ಮುಂದೆ ಅದರಲ್ಲಿ ಕೊನೆಯಲ್ಲಿ ಬರುವಂತಹ ಒಂದು ಮಾತೇನು ಅಂತ ಕೇಳಿದರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಏನು ಹೇಳ್ತಿದ್ದಾರೆ? ಭಗವಂತನನ್ನು ಸತತವಾಗಿ ಸ್ಮರಣೆ ಮಾಡಬೇಕಂತೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ. ದೇವರನ್ನು ಎಂದೂ ಮರೆಯಬೇಡ್ರಿ, ಸದಾ ನೆನೆಸುತ್ತಿರ್ರಿ. ಯಾಕೆ ಅಂದರೆ ಸರ್ವೇ ವಿಧಿ ನಿಷೇಧಾ ಸ್ಯು ಏತಯೋರೇವ ಕಿಂಕರಾಹ. ವೇದದಲ್ಲಿ ಹೇಳಲಾದ ಎಲ್ಲ ವಿಧಿಗಳು ಹಾಗೂ ನಿಷೇಧಗಳು ಇವರ ದಾಸರು. ಯಾರ ದಾಸರು? ಹರಿಸ್ಮರಣೆಯ ದಾಸ ವಿಧಿ, ಹರಿವಿಸ್ಮರಣೆಯ ದಾಸ ನಿಷೇಧ ಅಂತ ಹೇಳ್ತಾರೆ. ಎಷ್ಟು ಸ್ವಾರಸ್ಯಪೂರ್ಣವಾದ ಮಾತು. ಸಂಧ್ಯಾವಂದನೆ ಮಾಡ್ತೇವೆ, ದೇವರ ಪೂಜೆಯನ್ನು ಮಾಡ್ತೇವೆ, ಯಜ್ಞವನ್ನು ಮಾಡ್ತೇವೆ, ದಾನವನ್ನು ಮಾಡ್ತೇವೆ. ಇದೆಲ್ಲ ಎದಕ್ಕೆ ದಾಸ ಅಂತ ಕೇಳಿದರೆ ಭಗವಂತನ ಸ್ಮರಣೆಗೆ ದಾಸ. ಅಂದರೆ ಅರ್ಥ ಏನು? ಇವೆಲ್ಲವನ್ನ ಮಾಡಿದಾಗ ಆಗಬೇಕಾದ ಲಾಭ ಯಾವುದು? ಭಗವಂತನ ಸ್ಮರಣೆ. ಏನೇ ಸಂಧ್ಯಾವಂದನೆ ಮಾಡಿರಿ, ದೇವ್ರ ಪೂಜೆ ಮಾಡಿರಿ, ಏನು ಮಾಡಿದ್ರು
ಆಗಬೇಕಾದ ಲಾಭ ಯಾವುದು ಅಂದರೆ ಭಗವಂತನ ಸ್ಮರಣೆ. ನಿಷಿದ್ಧವಾದ ಪದಾರ್ಥಗಳನ್ನು ತಿನ್ನಬೇಡ್ರಿ ಅಂತ ಹೇಳಿದ್ದು ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನು ಮರ್ತು ಬಿಡ್ತೇವಂತ ನಾವೆಲ್ಲ. ಭಗವಂತನ ಮರೆಯೋದು ದೂರ ಉಳಿತ್ರಿ. ಈ ಜಗತ್ತನ್ನೇ ಮರಿತಿರ್ತಾರೆ ನಿಷಿದ್ಧ ಪದಾರ್ಥಗಳನ್ನು ಸೇವನೆ ಮಾಡಿದವು. ಇನ್ನು ಭಗವಂತನ ಮರೆಯೋದು ದೂರ ಉಳಿತ. ಲೋಕದಲ್ಲಿ ಸಾಮಾನ್ಯವಾಗಿ ಸುರಾಪಾನವನ್ನು ಸೆರೆ ಕುಡಿಯೋದು ನಿಷಿದ್ಧ ಅಂತ ಇದೆ. ಕುಡಿದವ್ರ ಪರಿಸ್ಥಿತಿ ಹೇಗಿರ್ತದೆ ಅಂತ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ. ತಮ್ಮ ಮನೆ ಮರ್ತ್ಬಿಟ್ಟಿರ್ತಾರೆ, ತಾವೆಲ್ಲಿದ್ದೀವಿ ಅಂತ ಗೊತ್ತಿರೋದಿಲ್ಲ. ಹಾಗಾದರೆ ಆ ನಿಷಿದ್ಧ ಪದಾರ್ಥಗಳ ಸೇವನೆ ನಮಗೆ ವಿಸ್ಮರಣೆಯನ್ನು ತಂದುಕೊಡುತ್ತದೆ. ನಾವು ನಿಷಿದ್ಧವಾದ ಪದಾರ್ಥಗಳನ್ನು ಹೆಚ್ಚು ಮನೆಯಲ್ಲಿ ಭಕ್ಷಣೆ ಮಾಡಿದರೆ ದೇವರ ವಿಸ್ಮರಣೆ ಉಂಟಾಗ್ತದೆ. ಇದು ವಾಸುದೇವ ಸಹಸ್ರನಾಮದಲ್ಲಿ ಬಂದದ್ದು. ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹಿಡಿದಿತ್ತು. ಇದನ್ನು ಗೋಪಾಲದಾಸರು ಒಂದು ಸುಳಾದಿಯಲ್ಲಿ ವಿಸ್ತಾರ ಮಾಡ್ತಾರೆ. ಇದೊಂದೇ ವಿಷಯವನ್ನು ಹೇಗೆ, ನಿನ್ನ ಸ್ಮರಣೆ ಎನಗೆ ತೀರ್ಥಯಾತ್ರೆಗಳಯ್ಯ. ಭಗವಂತನ ಸ್ಮರಣೆ ಎನಗೆ ತೀರ್ಥಯಾತ್ರೆಗಳಯ್ಯ. ನಿನ್ನ ಸ್ಮರಣೆ ಎನಗೆ ಯಜ್ಞದಾನವಯ್ಯ. ನಿನ್ನ ಸ್ಮರಣೆ ಎನಗೆ ವೃತಚಾಂದ್ರಾಯಣಗಳಯ್ಯ. ನಿನ್ನ ಸ್ಮರಣೆ ಎನಗೆ ತಪಸ್ಸು ಸಿದ್ಧಿಗಳಯ್ಯ. ನಿನ್ನ ಸ್ಮರಣೆ ಎನಗೆ ಸಾಧನ ಸಂಪತ್ತುಗಳು. ನಿನ್ನ ಸ್ಮರಣೆ ಎನಗೆ ಬಲುಧೈರ್ಯವೋ ಎನ್ನಯ್ಯ. ನಿನ್ನ ಸ್ಮರಣೆ ಎನಗೆ ಇಹಪರದಲ್ಲಿ ಲಾಭ. ನಿನ್ನ ಸ್ಮರಣೆ ಎನಗೆ ಸಿದ್ಧವಾದ ಮುಕುತಿ ಅಯ್ಯ. ಇದು ಸ್ಮರಣೆಗೆ. ಇದರಂತೆ ವಿಸ್ಮರಣೆಗೆ ಬರಿತಾ ಹೋಗ್ತಾರೆ. ದೇವರನ್ನ ಮರೆತು ಕರ್ಮಗಳನ್ನು ಮಾಡಿದರೆ ಹೇಗಿರ್ತದೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ನಿನ್ನ ವಿಸ್ಮರಣೆಯಿಂದ ಆವಕರ್ಮವ ಮಾಡಲು ಪುಣ್ಯ ಫಲದು ದೊರೆಯದು ಜೀವರಿಗೆ. ದೇವರನ್ನ ಮರೆತು ಎಂಥ ಕರ್ಮಗಳನ್ನು ಮಾಡಿದರೂ ಕೂಡ ನಮಗೆ ಪುಣ್ಯ ಸಿಗೋದಿಲ್ಲ. ಅದು ಹೇಗಿರ್ತದೆ ಅಂದರೆ ಕಣ್ಣು ಬಿಗಿದು ಕಟ್ಟಿ ಚಿತ್ರವ ಬರದಂತೆ ಅಂತ ದೃಷ್ಟಾಂತ ಕೊಡ್ತಾರೆ ಗೋಪಾಲದಾಸರು. ಕಣ್ಣು ಕಟ್ಕೊಂಡು ಚಿತ್ರ ತೆಗೆದಂತವ ಹೆಂಗೆ ತೆಗೆದಿರ್ತಾನೆ ಅಂದರೆ ಎಲ್ಲಿ ಕೈ ಬರಬೇಕು, ಕಾಲು ಬಂದಿರ್ತದೆ, ತಲೆ ಬರಬೇಕು, ಮೂಗು ಬಂದಿರ್ತದೆ. ಅಂದಮೇಲೆ ಮತ್ತು ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾದನಂ ಅಂತ ಒಂದು ಸಂಸ್ಕೃತದೊಳಗೆ ಗಾದಿ ಮಾತದ್ರಿ, ಭಾಳ ಚಂದದು. ಗಣಪತಿನ ಮಾಡ್ಲಿಕ್ಕೆ ಹೋಗಿ ಹಣಮಪ್ಪನ ಮಾಡಿದ್ದ ಅಂತ ಒಂದು ಮಾತು. ಅಂದರೆ ಹಿಂಗಾಗ್ತದೆ. ಅದಕ್ಕೆ ದೇವರನ್ನು ಮರೆತು ನಾವೇನಾದರೂ ಕರ್ಮಗಳನ್ನು ಮಾಡಿದರೆ ಆಗ ಆ ಕರ್ಮ ಸಫಲವಾಗುವುದೇ ಇಲ್ಲ. ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಚಿತ್ರ ತೆಗೆದಂತೆ ಅಂತ ಗೋಪಾಲದಾಸರ ಒಂದು ಮಾತು. ಅದರಲ್ಲಿ ಒಂದು ಮಾತು, ನಿನ್ನ ಸ್ಮರಣೆ ಎನಗೆ ತೀರ್ಥಯಾತ್ರೆಯ ಅಂತ ಹೇಳ್ತಾರೆ. ಮೊದಲನೇದು, ತೀರ್ಥಯಾತ್ರೆಗಳನ್ನು ಮಾಡುವ ಉದ್ದೇಶ ಏನು? ಭಗವಂತನ ಸ್ಮರಣೆ ನಮಗಿರಲಿ ಅಂತ. ಮತ್ತು ಭಗವಂತನ ಸ್ಮರಣೆಯೇ ನಮಗೆ ಇದ್ದಾಗ ತೀರ್ಥಯಾತ್ರೆಗಳ ಅವಶ್ಯಕತೆಯೇ ಬೀಳೋದಿಲ್ಲ. ಕೃಷ್ಣಾಮೃತ ಮಹಾಣವದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಕಿಂ ಬಹುಭಿಃ ತೀರ್ಥೈಃ ಕಿಂ ತಪೋಭಿಃ ಕಿಮಧ್ವರೈಃ ಯೋ ನಿತ್ಯಂ ಧ್ಯಾಯತೆ ದೇವಂ ನಾರಾಯಣಮನನ್ಯಧೀಃ. ಯಾರು ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡ್ತಾನೋ ಅವ ತೀರ್ಥಯಾತ್ರೆ ಮಾಡುವ ಅವಶ್ಯಕತೆ ಇಲ್ಲ. ಉದ್ದೇಶ ಏನು? ತೀರ್ಥಕ್ಕೆ ಹೋಗೋದು, ಕ್ಷೇತ್ರಕ್ಕೆ ಹೋಗೋದು, ದೇವ್ರ ಸ್ಮರಣೆ ಬರಲಿ ಅಂತ. ನಾವು ತೀರ್ಥಯಾತ್ರೆ ಹೆಂಗೆ ಮಾಡ್ತಿರ್ತೀವಿ ಅಂದ್ರೆ ಅಲ್ಲಿ ಹೋದಾಗ ಇನ್ಯಾರ ಸ್ಮರಣೆಯೂ ಬರಬಾರ್ದು ಅನ್ನೋ ಹಂಗೆ ಮಾಡ್ತಿರ್ತೀವಿ. ಯಾತ್ರೆಗೆ ಹೋದಾಗ ಹಂಕತ್ ಒಂದು ವಾರ ಮನಿ ಚಿಂತಿಲ್ಲ, ಊಟದ ಚಿಂತಿಲ್ಲ, ಟಿಫಿನ್ ಚಿಂತಿಲ್ಲ. ತತ್ರಾಪಿ ಹೆಣ್ಮಕ್ಳಿಗೆ ವಿಶೇಷರಿ ಮಾಡೋದು ತಪ್ತಪ್ಪ ಒಂದು ವಾರ, ಗಂಡಸರಿಗೆ ತರೋದು ತಪ್ತಪ್ಪ ಒಂದು ವಾರ. ಎಷ್ಟು ಅನುಕೂಲ ನೋಡಿ ಹೇಳ್ತೀನಿ. ತೀರ್ಥಯಾತ್ರಾಕ್ಕೆ ಅವ್ರು ಬೋರ್ಡೇ ಹಾಕಿಬಿಟ್ಟಿರ್ತಾರೆ. ಏನು ಹಾಕಿರ್ತಾರೆ ಬೋರ್ಡ್ ಅವರು? 2 ಹೊತ್ತು ಕಾಫಿ ತಿಂಡಿ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತದೆ, ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಬಿಸಿನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಕೊನೆಗೆ ತೆಳಗೆ ಒಂದು ಸಾಲ ಹಾಕಿರ್ತಾರೆ, ಮಡಿಯಲ್ಲಿ ನೈವೇದ್ಯ ವೈಶ್ವದೇವ ಮಾಡಲ. ಅದು ಕೊನೆ ಸಾಲದು. ಅಂದ್ರೆ ಅಷ್ಟು ಪ್ರಿಫರೆನ್ಸ್ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾವ ಕೊನೆಗೆ ಹಾಕಿವೆ ಅಂದ್ರೆ ಮುಗೀತು ಅಂತ ಅರ್ಥ ಅದಕ್ಕೆ. ಮತ್ತು ಈ ಕಾಲೇಜ್ ಒಳಗೆ ಸೀಟ್ ಕೊಡ್ಬೇಕಾದ್ರೆ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಇರ್ತದೆ. ಇಲ್ಲಿ ಬರ್ತದೆ ಥರ್ಡ್ ಲಿಸ್ಟ್ ಬಂದರೆ ಹಸಿದು ಹಾಕಿರ್ತಾವ ಅಂತ ಅರ್ಥ ಹೋಗುತ್ತೆ. ಹಂಗೆ ಇಲ್ಲಿ ಹಾಕಿಬಿಡ್ತಾರೆ, ಕೊನೆದು ಹಾಕಿರ್ತಾರೆ. ತೀರ್ಥ ಮಡಿಲಿ ಪೂಜೆ ವೈಷ್ಣವ ಅಂದರೆ ಮುಗೀತದೆ, ಏನು ಬೇಕಾಗಿಲ್ಲ ಅಂತ. ನಾವು ತೀರ್ಥಯಾತ್ರಕ್ಕೆ ಹೋಗೋದು ಹಂಗಲ್ಲ. ತೀರ್ಥಯಾತ್ರೆಯನ್ನು ಮಾಡಿದ್ದೂ ಕೂಡ ಭಗವತ್ ಸ್ಮರಣೆಗೆ ಉಪಯೋಗ ಬೀಳಬೇಕು ಅಂತ ತಿಳಿದುಕೊಂಡು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ರಾಮಾಮೃತ ಮಹಾರ್ಣವ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ರಾಮಾಮೃತ ಮಹಾರ್ಣವದಲ್ಲಿ ಒಂದು ಮಾತಿದೆ, ತೀರ್ಥಯಾತ್ರೆಯನ್ನು ಮಾಡುವ ಉದ್ದೇಶ ಈ ಮನೆಯ ಜಂಜಾಟದಲ್ಲಿ ನಮಗೆ ಭಗವಂತನ ಬಗ್ಗೆ ಹೆಚ್ಚು ಕೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿಯಾದರೂ ಯಾವ ಸಂಬಂಧಿಗಳು ಮತ್ತೊಬ್ಬರು ಇಲ್ಲದೆ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳೋಣ ಅನ್ನೋದಕ್ಕಾಗಿ ಅಂತ ಒಂದು ಪುರಾಣದ ವಾಕ್ಯವನ್ನು ಹೇಳ್ತಾರೆ. ಯಶೃಣ್ವನ್ ಶ್ರಾವಯಂಶ್ಚಾಪಿ ಸತಾಂ ಸಂಘೇನ ಸಂಯುತಃ ತೀರ್ಥ ವೈಭವಮಾಶ್ರಿತ್ಯ ಸಮ್ಯಕ್ ತೇನೈವ ನಿರ್ವತಃ ತೇನ ನಿರ್ಧೂತ ಪಾಪಸ್ಸನ್ ಸಯಾತಿ ಪರಮಾಂ ಗತಿಂ. ಕೃತ ವಿದ್ಯಾಧಿಕಾರಶ್ಚ. ಯಾತ್ರೆ ಮಾಡ್ತಾ ಇರುವಾಗ ಜ್ಞಾನಿಗಳನ್ನು ಕರ್ಕೊಂಡು ಹೋಗಿರ್ಬೇಕಂತ ನಮ್ಮ ಜೊತೆಗೆ. ಅವ್ರು ಬೇರೆ ಏನು ಕೆಲಸ ಕೊಡಬಾರ್ದು. ಅವ್ರನ್ನ ಕೂಡಿಸಿ ಈ ತೀರ್ಥದ ಮಹಿಮೆ,
ಈ ಕ್ಷೇತ್ರದ ಮಹಿಮೆ, ಭಗವಂತ ಮಾಡಿದ ಅನುಗ್ರಹ, ಇದನ್ನು ಹೇಳ್ರಿ ಅಂತ ಕೂಡಿಸಿರ್ಬೇಕಂತ. ಆ ಯಾತ್ರಾಕ್ಕೆ ಹೋದಾಗ ಆಚಾರನ ಬಿಟ್ಟು ಉಳಿದವ್ರನ್ನ ಕರ್ಕೊಂಡು ಹೋಗೋದು ಯಾತ್ರಾಕ್ಕೆ. ಆಚಾರ ಕರ್ಕೊಂಡು ಹೋದ್ರೆ ಮಡಿ ಮೈಗಿ ವ್ಯವಸ್ಥೆ ಭಾಳ ಆಗ್ಬೇಕಾಗ್ತದೆ. ನಮ್ದು ನಮಗೆ ರಗಡೆ ಇರ್ತದೆ, ಇನ್ನು ಆಚಾರ ಕರ್ಕೊಂಡು ಹೋಗಿ ಏನು ಮಾಡಬೇಕು? ಇದೊಂದು ಒಳ್ಳೆ ಮಾನಸಿಕ ಸ್ಥಿತಿ ನಮ್ಮದು. ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ, ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪಾರತ್ರಿಕ ಪಡೆಗುದೇ ಫಲವಿದು ಬಾಳುವುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಜಗನ್ನಾಥದಾಸರು ಇದನ್ನೇ ವಿಸ್ತಾರ ಮಾಡಿದ್ದಾರೆ. ಏನು? ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ. ಯಾತ್ರೆ ಯಾರ ಜೊತೆಗೆ ಹೋಗ್ಬೇಕು? ಪಾತ್ರರ ಜೊತೆಗೆ. ನಾವು ಯಾತ್ರಕ್ಕೆ ಹೋಗಿ ಪಾತ್ರೆ ತೊಗೊಂಬರೋದು ಅಂತ ಇಟ್ಕೊಂಡಿವ್ರಿ. ನಮ್ಮ ಶಬ್ದ ಇಷ್ಟು ವ್ಯತ್ಯಾಸ ಆಗ್ಯಾವ ಅಂದ್ರೆ, ಯಾತ್ರೆಗೆ ಹೋಗಿ ಪಾತ್ರೆ ತೊಗೊಂಬರೋದು. ಉಡುಪಿಗೆ ಯಾರ್ಯಾರು ಹೋಗಿ ಬಂದ ನೋಡ್ರಿ, ಒಟ್ಟರು ಒಂದು ಕಡಗೋಲು ತೊಗೊಂಬಂದಿರ್ತಾರೆ. ಎಷ್ಟು ಸರ್ತಿ ಇವ್ರು ಉಡುಪಿಗೆ ಹೋಗ್ಯಾರ ಅಷ್ಟು ಕಡಗೋಲ್ರಿ. ಮನ್ಯಾಗ ಉಡುಪಿ ಶ್ರೀಕೃಷ್ಣ ಸ್ಟೋರ್ ಅಂತ ಬೋರ್ಡ್ ಹಾಕ್ಬೋದ್ರಿ, ಅಷ್ಟು ವ್ಯವಸ್ಥೆ ಇರ್ತದೆ. ಅಷ್ಟು ಕಡಗೋಲು ಇದಕ್ಕೆ ತರಲಿಕ್ಕೆ ಯಾರು ಹೇಳಿದ್ರೆ ನಿಮಗೆ ತರಲಿಕ್ಕೆ? ಅಲ್ರೇ ಚರ್ಮ ಮತ್ತೆ ಹೇಳಿರಲಿ ನೀವು. ಪಾತ್ರರ ಸಂಗಡ ಅಂದ್ರೆ ಹಂಗಲ್ಲಪ್ಪ ಮಹಾರಾಯ. ಯಾರು ಯೋಗ್ಯರಿದ್ದಾರೋ ಅವ್ರ ಜೊತೆಗೆ ಯಾತ್ರೆಗೆ ಹೋಗುವಂತ ಅರ್ಥ. ಯಾತ್ರಾಕ್ಕೆ ಹೋದಾಗೆಲ್ಲ ಒಂದು ಪಾತ್ರೆ ತೊಗೊಂಡ್ಬಾ ಅಂತ ಅರ್ಥ ಅಲ್ಲ. ಮನ್ಯಾಗ ತಂದು ಪಾತ್ರೆ ಸ್ಟಾಲ್ ಇಟ್ಬಿಡೋದು ಅಂಗಡಿ ಮುಂದೆ ಹೋದ ಕೆಲಸ. ಯಾರು ಯೋಗ್ಯರೋ, ಯಾರು ಅದನ್ನು ತಿಳ್ಕೊಂಡವರಿದ್ದಾರೋ, ಸ್ನಾನ ಮಾಡುವಾಗ ಆ ತೀರ್ಥದಲ್ಲಿ ಅವರದನ್ನು ಹೇಳಬೇಕು. ಈ ತೀರ್ಥ ಎಲ್ಲಿಂದ ಬಂತು, ಹೇಗೆ ಉಟ್ಕೊಂಡು ಬಂತು, ಸ್ನಾನ ಹೇಗೆ ಮಾಡಬೇಕು, ಸಂಕಲ್ಪ ಹೇಗೆ ಮಾಡಬೇಕು ಅಂತ ಹೇಳಿದರೆ ಅವ್ರ ಜೊತೆಗೆ ಹೋಗಿ ಸರಿ. ಪಾತ್ರರ ಸಂಗಡ ಯಾತ್ರೆಯ ಚರಿಸುತ್ತ ವಿಧಾತೃಪಿತನ ಗುಣ ಸ್ತೋತ್ರಗಳ. ವಿಧಾತೃಪಿತ ಬ್ರಹ್ಮದೇವರ ತಂದೆ, ಅವನ ಗುಣಗಳನ್ನು ಸ್ತೋತ್ರಗಳನ್ನು ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪಾರತ್ರಿಕ ಪಡೆಯುವುದೇ ಫಲವಿದು ಬಾಳ್ದುದಕ್ಕೆ. ನೀ ಬದುಕಿದ್ದಿ ಎಂಬುದಕ್ಕೇನು ಫಲ? ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಅದಕ್ಕೆ ಗೋಪಾಲದಾಸರಂತಾರೆ, ನಿನ್ನ ಸ್ಮರಣೆ ಎನಗೆ ತೀರ್ಥಯಾತ್ರೆಗಳಯ್ಯ. ನಿನ್ನ ಸ್ಮರಣೆ ಅದೇ ತೀರ್ಥಯಾತ್ರ. ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಸಾಕು, ಅದು ದೊಡ್ಡ ತೀರ್ಥಯಾತ್ರೆ. ನಿನ್ನ ಸ್ಮರಣೆ ಎನಗೆ ಯಜ್ಞದಾನಗಳಯ್ಯ. ಯಜ್ಞ ದಾನಗಳನ್ನು ಮಾಡುವುದು ಭಗವಂತನ ಸ್ಮರಣೆ ಬರಲಿ ಅನ್ನೋ ಉದ್ದೇಶದಿಂದ. ಯಾರಿಗೆ ಭಗವಂತನ ಸ್ಮರಣೆ ಸದಾ ಬರ್ತಿರ್ತದೋ ಅದೇ ಯಜ್ಞ ಅಂತ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ತೀರ್ಥೇಶು ವ್ರತೇಶು ಯಚ್ಚ ಇಷ್ಟೇಶು ಪೂರ್ತೇಶು ಚ ಯತ್ಪ್ರದಿಷ್ಟಂ ಪುಣ್ಯಂ ಸ್ಮೃತೆ ತತ್ ಖಲು ವಾಸುದೇವೇ. ಶ್ರೀಮದಾಚಾರ್ಯ ಅಂತಾರೆ, ಇವೆಲ್ಲ ಮಾಡಿದಾಗ ಬರುವ ಪುಣ್ಯ ಭಗವಂತನ ಸ್ಮರಣೆ ಮಾಡಿದಾಗ ಬರುವ ಪುಣ್ಯ ಒಂದೇ. ವೇದೇಶು ಯಜ್ಞೇಶು ತಪಸ್ಸು ಚೈವ. ವೇದ, ಯಜ್ಞ, ತಪಸ್ಸು, ದಾನ, ತೀರ್ಥ, ವ್ರತ ಇವುಗಳಲ್ಲಿ ಏನೇನು ಪುಣ್ಯಗಳಿವೆಯೋ ಭಗವಂತನ ಸ್ಮರಣೆಯಿಂದ ಬರುವಂತಹದ್ದಾಗಿದೆ ಅಂತ ಹೇಳ್ತಾರೆ. ನಿನ್ನ ಸ್ಮರಣೆ ಎನಗೆ ತೀರ್ಥಯಾತ್ರೆಗಳಯ್ಯ, ನಿನ್ನ ಸ್ಮರಣೆ ಎನಗೆ ಯಜ್ಞದಾನಗಳಯ್ಯ, ನಿನ್ನ ಸ್ಮರಣೆ ಎನಗೆ ವ್ರತ ಚಾಂದ್ರಾಯಣಗಳಯ್ಯ. ಭಗವಂತನ ಸ್ಮರಣೆಯನ್ನು ಮಾಡುವುದೇ ವ್ರತ, ಚಾಂದ್ರಾಯಣ ಮೊದಲಾದ ವ್ರತಗಳು. ಇವು ಏನು ಮಾಡ್ಯಾರ್ರಿ? ಶಾಸ್ತ್ರದಲ್ಲಿ ವ್ಯವಸ್ಥೆ ಇಷ್ಟು. ಇದ್ದಲ್ಲೇ ದೇಹವನ್ನು ದಂಡನ ಮಾಡಿರಿ, ಇಲ್ಲ ಯಾತ್ರೆ ಮಾಡಿ ದೇಹವನ್ನು ದಂಡನ ಮಾಡಿರಿ. ಎರಡು ವ್ಯವಸ್ಥೆ ಇದೆ. ಯಾತ್ರೆ ಅಂದರೆ ಇವತ್ತಿನ ಹಂಗೆ ವಿಮಾನೊಳಗೆ ಹೋಗಿ ಯಾತ್ರಾ ಅಲ್ರಿ, ನಡ್ಕೊಂಡು ಹೋಗಿ ಯಾತ್ರಾ ಇತ್ತಾದ್ದರಿಂದ ದೇಹ ದಂಡಿಸ್ತಿತ್ತು. ವ್ರತಗಳನ್ನು ಮನೆಯಲ್ಲೇ ಇದ್ದು ಮಾಡಿದಾಗೂ ದೇಹ ದಂಡನ ಆಗ್ತಾ ಇತ್ತು. ನೀವು ಚಾತುರ್ಮಾಸ್ಯ ಶುರುವಾದಾಗಿಂದ ಮುಗಿಯೋ ತನಕ ನೋಡಿದರೆ ಎಷ್ಟೋ ಜನ ಪಾಪ ಸೊರಿಗೆ ಹೋಗ್ಬಿಟ್ಟಿರ್ತಾರೆ, ಅವ್ಯವಸ್ಥೆ ಆಗಿಬಿಟ್ಟಿರ್ತದೆ. ಇನ್ನು ಕೆಲವರು ಆ ವ್ರತದ್ದನ್ನೂ ರುಚಿ ಮಾಡಿಕೊಂಡು ಮತ್ತೆ ಯಥಾಸ್ಥಿತಿಗೆ ಬಂದಿರ್ತಾರೆ. ಮತ್ತವರು ಅವ್ರು ನೋಡಿದ್ರೆ ವ್ರತ ಮಾಡ್ತಿರೋ ಹೆಂಗೆ ಅಂತ ಹಿಂಗೆ ಕೇಳೋ ಪರಿಸ್ಥಿತಿ ಬಂದಿರ್ತದೆ. ಅಂದರೆ ವ್ರತದಡಿಗೆನೂ ಅಷ್ಟು ರುಚಿಯಾಗಿ ತೊಗೊಂಡಿರ್ತಾರೆ. ಹಂಗೇನು ಸಂಕೋಚ ಮಾಡ್ಕೊಳಂಗಿಲ್ಲ. ವ್ರತ ಅಲ್ಲ, ವ್ರತ ಇದೆ ಅಂತ ಹಿಂಗೆ ಬಿಡೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ ರೀ ಅವರು. ಅವ್ರನ್ನೆಲ್ಲ ಹೇಳಿದ್ದು 4 ತಿಂಗಳು ನೀವು ವಿಷ್ಣು ಪಂಚಕ, ಚಾಂದ್ರಾಯಣ ಏನೇನೋ ಹೇಳ್ಯಾರ್ರಿ ಅವರು. ಹೊತ್ತು ಊಟ ಮಾಡೋದು ಅಂತ, ಇನ್ನೊಂದು ಉಪವಾಸ ಅಂತ. 4 ಹೊತ್ತಿಂದ್ರೆ ನಮಗೆ ನಿದ್ದೆ ಹತ್ತೋದಿಲ್ಲ. 9 ಉಪವಾಸ ಮಾಡಿ 9 ಬಿಟ್ಟರೆ ಏನು ಬಿಡ್ತೀವಿ ನಾವೆಲ್ಲರೂ. ಹಿಂಗಾಗಿ ಇವೆಲ್ಲ ವ್ರತಗಳು ಅವು ನಮಗೆ ಆಗೋದಿಲ್ಲ ಅಂತ ಅನ್ನೋದಾದರೆ ಸ್ಮರಣೆಯನ್ನು ಮಾಡು, ಭಗವತ್ ಸ್ಮರಣೆಯನ್ನು ಮಾಡು. ಆ ಭಗವಂತನ ಸ್ಮರಣೆಯಿಂದಲೇ ಎಲ್ಲವೂ ಆಗ್ತಕ್ಕಂಥದ್ದಾಗಿದೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿರುವಂತಹ ಮಾತು, ಸ್ಮರಣಂ ಕೀರ್ತನ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ. ಆ ಶ್ರವಣ ಮಾಡು, ಇದನ್ನು ಮಾಡು ಅಂತ ತಿಳ್ಕೊಂಡು ಹೇಳುವಂಥದ್ದು. ಅದಕ್ಕೆ ಪ್ರಹ್ಲಾದರಾಜರು ಒಂದು ಮಾತು ಹೇಳಿದರು, ವನಂಗತೋ ಯದ್ಧರಿಮಾಶ್ರಯೇತ. ಇಲ್ಲೆಲ್ಲ ನಿಮಗೆ ಭಗವತ್ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ವನಂಗತಃ ತೀರ್ಥಯಾತ್ರೆಗೆ ಹೋಗಿ ಭಗವತ್ ಸ್ಮರಣೆಯನ್ನು ಮಾಡಿರಿ ಅಂತ ತಿಳಿದುಕೊಂಡು. ನಿನ್ನ ಸ್ಮರಣೆ ನನಗೆ ತೀರ್ಥಯಾತ್ರೆಗಳಯ್ಯ.
ನಿನ್ನ ಸ್ಮರಣೆ ನನಗೆ ಯಜ್ಞದಾನಗಳಯ್ಯ, ನಿನ್ನ ಸ್ಮರಣೆ ನನಗೆ ವ್ರತಚಾಂದ್ರಾಯಣಗಳಯ್ಯ, ನಿನ್ನ ಸ್ಮರಣೆ ನನಗೆ ತಪಸ್ಸು ಸಿದ್ಧಿಗಳಯ್ಯ. ನನಗೆ ತಪಸ್ಸು ಸಿದ್ಧಿ ಎಲ್ಲವೂ ಭಗವಂತನ ಸ್ಮರಣೆ. ನಿನ್ನ ಸ್ಮರಣೆ ನನಗೆ ಸಾಧನ. ಇದೊಂದು ದೊಡ್ಡ ಮಾತು. ಏನು ಅಂದರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದಾಗ ಸಾಧನೆಗಳು ಬೇಕು. ಈಗ ಕಟ್ಟಿಗೆ ಕಡಿದುಕೊಂಡು ಬರ್ಲಿಕ್ಕೆ ಹೋಗಿದ್ದಾನೆ ಅಂತ ಇಟ್ಕೊಳ್ರಿ. ಅವ ಕಟ್ಟಿಗೆ ಕಡಿದುಕೊಂಡು ಬರ್ಲಿಕ್ಕೆ ಹೋದವನು, ಅವನಿಗೆ ಒಂದು ಕೊಡ್ಲಿ ಬೇಕು, ಆ ಕಟ್ಟಿಗೆಗಳನ್ನು ಕಟ್ಟಲಿಕ್ಕೆ ಹಗ್ಗ ಬೇಕು, ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಒಂದು ಬಟ್ಟೆ ಬೇಕು, ಅದ್ರ ಮೇಲೆ ಇಟ್ಕೊಂಡು ಬರ್ತಾನೆ. ಹಾಗಾದರೆ ಪ್ರತಿಯೊಂದು ಕೆಲಸಗಳಲ್ಲೂ ಒಂದೊಂದು ಸಾಧನೆಗಳು ಅಂತ ಇದೆಯಲ್ಲ. ಹಾಗೆ ನಾನು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದೇನೆ, ನನಗೆ ಸಾಧನೆ ಯಾವುದು? ನಿನ್ನ ಸ್ಮರಣೆ. ನಿನ್ನ ಸ್ಮರಣೆಯನ್ನು ಮಾಡಿದರೆ ಸಾಕು, ನಾನು ಕೆಲಸವನ್ನು ಮಾಡಿಕೊಂಡು ಬರ್ತೇನೆ. ಅಲ್ಲ, ಭಗವತ್ ಸ್ಮರಣೆಯಿಂದ ಕೆಲಸ ಆಗ್ತದ? ಸುಮ್ಮನೆ ಏನೋ ಹೇಳಬೇಡ್ರಿ. ನೀವೇನೋ ಪ್ರವಚನ ಕೂತಿದ್ದೀರಿ, ಹೇಳ್ತಿದ್ದೀರಿ, ನಾವು ಇವತ್ತು ಮತ್ತೆ ಕೇಳಬೇಕು, ವರ್ಷಕ್ಕೊಂದು ಸರ್ತಿ ತಪ್ಪದೆ ಮಾಡೋ ಕೆಲಸ ಅಂತ ಹೇಳಿ ಹ್ಞೂ ಅಂದ್ಬಿಡ್ತೀವಿ ಅಂದರೆ ಅಲ್ಲ. ನಿಜವಾಗಿಯೂ ಭಗವಂತನ ಸ್ಮರಣೆಯಿಂದ ಕಾರ್ಯಸಿದ್ಧಿ ಆಗೇ ಆಗ್ತದೆ ಅನ್ನೋದಕ್ಕೆ ಪ್ರಾಣದೇವರೇ ದೃಷ್ಟಾಂತ. ಲಂಕೆಗೆ ಹೋಗಿ ಬಾ ಅಂತ ಕಳಿಸಿದ್ರು. ಅಲ್ಲಿ ಹೋಗಿ ಹುಡ್ಕೊಂಬ ಸೀತಾನ ಅಂತ ಹೇಳಿ ಕಳಿಸಿದ್ರು. ನೋಡಿದ್ರು ದೊಡ್ಡ ಸಾಗರ. ಈ ಸಾಗರಕ್ಕೆ ದಾಟಬೇಕಲ್ಲಪ್ಪ, ಹಾಗೆ ದಾಟಬೇಕು ಅಂತ ನೋಡಿದ್ರೆ ಹನುಮಂತ ದೇವರ ಬಳಿ ಸಾಧನೆ ಏನು ದಾಟಲಿಕ್ಕೆ? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವ ಲಿಲಂಗೈಶ್ವರ್ಣಮುತ್ಪಾತ. ಏನಿಲ್ಲ, ಭಗವತ್ ಸ್ಮರಣೆಯನ್ನು ಮಾಡಿದರು, ಭಗವಂತನಿಗೊಂದು ನಮಸ್ಕಾರ ಹಾಕಿದ್ರು, ಹಾರಿದ್ರು ಅಷ್ಟೇ. ಎಲ್ಲಿ ಇಳಿದ್ರು? ಲ್ಯಾಂಡ್ ಎಲ್ಲ ಆಯ್ತು, ಗಾಡಿಯಲ್ಲಿ ಇಳಿದದ್ದು ಎಲ್ಲಿ? ಲಂಕಾದಾಗ ಇಳಿದಾರೆ. ಇಲ್ಲಿ ಭಾರತದಾಗ ನಡುವೆ ಇಳಿರೇ ಇಲ್ಲದು. ಬಹಳ ಆಯಾಸ ಆಗಿತ್ತು. ನಡು ಒಂದು ಕುರ್ಚಿ ಹಾಕಪ್ಪ ಕುತ್ಕೊಂಡ್ಬಿಡ್ತೀನಿ ಅಂತ ಹಿಂಗೆ ಅನ್ನಂಗಿಲ್ಲ. ಈ ಕೆಲವು ತಿರುಪತಿ ಮೆಟ್ಲ ಇರ್ತಿರ್ತಾರೆ ನೋಡ್ರಿ, ಏರ್ಯಾರೋ ಕುತ್ಕೊಂಡ್ರು ಅಂತ ಗೊತ್ತಾಗಂಗಿಲ್ಲ. ಏರೋಕ್ಕಿಂತ ಕುತ್ಕೊಳ್ಳೋದು ಜಾಸ್ತಿ ಇರ್ತಾವೆ. 10 ಮೆಟ್ಲ ಇರೋದು ಅಂತ ಕುತ್ಕೊಂಡ್ಬಿಡೋದು. ಹಾಗಾಗಿಲ್ಲ. ಇಲ್ಲಿ ಬಿಟ್ಟವರು ಅಲ್ಲೇ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಭಗವತ್ ಸ್ಮರಣೆ. ಹಾಗಾದರೆ ನಿನ್ನ ಸ್ಮರಣೆ ನನಗೆ ಸಾಧನ. ಏನೋ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ದೇವರ ಇಚ್ಛೆ ಬರಬೇಕು. ಹಾಗಾದರೆ ಅವನ್ನ ಸ್ಮರಣೆ ಮಾಡಿಕೊಂಡು ಹೊರಟ್ರೆ ಅವಶ್ಯವಾಗಿ ಆ ಕಾರ್ಯ ಸಾಧಿಸ್ತದೆ ಅಂತ ತಿಳಿಸಿಕೊಟ್ಟಿದ್ದಾನೆ. ಇನ್ನು ನಿನ್ನ ಸ್ಮರಣೆಯೇ ನನಗೆ ಸಂಪತ್ತು. ನಮಗೆ ಯಾವ ಸಂಪತ್ತು? ಬೇರೆ ಸಂಪತ್ತು? ದೇವರ ಸ್ಮರಣೆಯೇ ಸಂಪತ್ತು. ಯಾಕೆ ಅಂದರೆ ಹೀಗೆ ಹೇಳಿದ್ದು ವಿಚಿತ್ರ ಇದೆ. ಸಾಮಾನ್ಯವಾಗಿ ಹಣ ಬರೋವರೆಗೆ ದೇವರ ಸ್ಮರಣೆ ಬರ್ತಿರ್ತದೆ. ಹಣ ಬಂದ ಮೇಲೆ ಹಣದ ಸ್ಮರಣೆ ಶುರುವಾಗಿ ದೇವರ ಸ್ಮರಣೆ ಮರ್ತೋಗ್ಬಿಡುತ್ತೆ. ದೇವರ ಜಾಗದಲ್ಲಿ ಹಣ ಬರಲಿಕ್ಕೆ ಶುರುವಾಗ್ತದೆ. ಯಾವಾಗಲೂ ದುಡ್ಡು ಬರ್ತಿತ್ತು, ಯಾವಾಗಲೂ ಪದಾರ್ಥಗಳು ಬರಲಿಕ್ಕೆ ಶುರುವಾದವು ಅಂದರೆ ದೇವರು ಸೈಡ್ ಆಗಿಬಿಡ್ತಾರೆ. ಅದಕ್ಕೆ ದಾಸರಂದರು ನಿನ್ನ ಸ್ಮರಣೆ ನನಗೆ ಸಂಪತ್ತು, ಬೇರೆ ಇನ್ನೇನಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ನಿನ್ನ ವಿಸ್ಮರಣೆ, ದೇವರನ್ನು ಮರ್ತರೆ ಏನು ಅಂತ ಕೇಳಿದರು. ದೇವರನ್ನು ಮರ್ತು ಬಿಟ್ಟಿಪ್ಪ ನಾವು, ಏನಾಯ್ತು ಈಗ ಅಂದರೆ ಒಂದೊಂದೇ ಪಾಪವನ್ನು ಹೇಳ್ತಾರೆ. ನಿನ್ನ ವಿಸ್ಮರಣೆ ಗೋಹತ್ಯೆ, ಬೇರೆ ಏನಿಲ್ಲ. ದೇವರನ್ನು ಮರೆಯುವುದು ಅಂದರೆ ಒಂದು ಗೋವಿನ ಹತ್ಯೆ ಮಾಡುವುದು ಅಂದರೆ ಏನು ಪಾಪವೋ ಅದೇ ಪಾಪ ಇದೆ ಅಂತಾರೆ ಗೋಪಾಲದಾಸರು. ನಿನ್ನ ವಿಸ್ಮರಣೆ ಗೋಹತ್ಯೆ, ಬ್ರಹ್ಮಹತ್ಯೆ. ಸಾಲೋದಿಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾರೆ. ದೇವರನ್ನ ಮಾತ್ರ ಏನಾಗ್ತದೆ? ನಿನ್ನ ವಿಸ್ಮರಣೆ ಪಂಚ ಮಹಾಪಾತಕ. ಏನೇನು ಲೋಕದಲ್ಲಿ ಪಾಪಗಳು ಅಂತಿವೆಯೋ ಆ ಎಲ್ಲ ಪಾಪಗಳು ಭಗವಂತನ ವಿಸ್ಮರಣೆಯಲ್ಲಿ ಬರ್ತದಂತೆ. ಹೊರಟಿದ್ರಿ, ದೇವರನ್ನ ಮರ್ತು ಬಿಟ್ರಿ, ಯಾವಾಗಲೂ ಸ್ಮರಣೆ ಮಾಡ್ತಿರ್ಬೇಕು, ಮರ್ತು ಬಿಟ್ವಿ ಅಂತ ಇಟ್ಕೊಳ್ರಿ. ಏನಾಯಿತು ಅಂದರೆ ಅಷ್ಟೆಲ್ಲ ಪಾಪಗಳ ಸಂಗ್ರಹವಾಯಿತಂತೆ. ನಿನ್ನ ವಿಸ್ಮರಣೆಯೇ ಸರ್ವ ಅಪರಾಧವಯ್ಯ. ಎಲ್ಲ ಅಪರಾಧಗಳು ಯಾವುದು ಅಂತ ಕೇಳಿದ್ರೆ ನಾವು ದೇವರನ್ನ ವಿಸ್ಮರಣೆ ಮರ್ತದ್ದೇ ಅಪರಾಧ. ನಿನ್ನ ವಿಸ್ಮರಣೆ ಸಕಲ ನಿಷೇಧಗಳು. ಯಾವುದನ್ನು ಮಾಡಬೇಡ ಅಂತ ಹೇಳಿತ್ತು ಅದನ್ನು ಮಾಡಿದರೆ ಅದೆಲ್ಲವೂ ವಿಸ್ಮರಣೆಗೆ ಕಾರಣ. ನಿನ್ನ ಸ್ಮರಣೆ ಇಷ್ಟ. ನಿನ್ನ ಸ್ಮರಣೆ ಇರಲು ಅಧರ್ಮ ಕರ್ಮ ಮಾಡಲು ಅನ್ಯಾಯವೆನಿಸಲು ಆಗಮ ಸಮ್ಮತ. ದೇವರ ಸ್ಮರಣೆಯನ್ನು ಮಾಡ್ತಾ ತಪ್ಪು ಕೆಲಸ ಮಾಡಿದರೂ ಕೂಡ ಅದು ಸತ್ಕರ್ಮ ಅಂತ ಕರೆಸಿಕೊಳ್ತದೆ ಹೊರತಾಗಿ ದುಷ್ಟಕರ್ಮ ಅಂತ ಕರೆಸಿಕೊಳ್ಳುವುದಿಲ್ಲವಂತೆ. ಆ ಸ್ಮರಣೆಗೆ ಅಷ್ಟು ತಾಕತ್ತಿದೆಯಂತೆ. ಘನ್ನ ದಯಾನಿದೆ ಗೋಪಾಲ ವಿಠಲ. ನಿನ್ನ ಸ್ಮರಣೆ ಪುಣ್ಯ, ನಿನ್ನ ವಿಸ್ಮರಣೆ ದೋಷ ಅಂತ ಹೇಳಿ ಆ ಸುಳಾದಿಯನ್ನು ಮುಕ್ತಾಯ ಮಾಡ್ತಾರೆ. ನಿನ್ನ ಸ್ಮರಣೆಯೇ ಪುಣ್ಯ, ನಿನ್ನ ವಿಸ್ಮರಣೆಯೇ ದೋಷ ಅಂತ ಹೇಳಿಕೊಟ್ಟಿದ್ದಾರೆ. ಇದು ಒಂದು ದಾಸರ ಮತ್ತು ಸುಳಾದಿಯ ವಿಚಾರ. ಸ್ವಲ್ಪ ಅವರ ಮಹಿಮೆಯನ್ನು ಕೇಳಿ ಮುಕ್ತಾಯ ಮಾಡೋಣವಂತೆ. ಗೋಪಾಲದಾಸರ ಒಂದೆರಡು ಮಹಿಮೆಗಳನ್ನು ಆವಾಗ ಪ್ರಾರಂಭದಲ್ಲಿ ಹೇಳಿದ್ದೇನೆ. ಮತ್ತೊಂದೆರಡು ಮಹಿಮೆಗಳನ್ನು. ಮೊಸರುಕಲ್ಲು ಅಂತ ಅವರು ಜನ್ಮಸ್ಥಳ. ಅದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿಗೆ ಮೊಸರುಕಲ್ಲು ಅಂತ
ಆ ಮೊಸರು ಕಲ್ಲಿನೊಳಗೆ ಅವರು ಅವತಾರ ಮಾಡಿರುವಂತಹ ಸ್ಥಳ. ತಂದೆ ಮುರಾರಿರಾಯ, ತಾಯಿ ವೆಂಕಮ್ಮ ಅಂತ ಹೆಸರು. ಇವರು 3-4 ಮಂದಿ ಅಣ್ತಮ್ಮಂದ್ರು. ಅವರು ತಂದೆ ಬೇಗನೆ ತೀರ್ಕೊಂಡ್ಬಿಟ್ರಂತ. ಎಷ್ಟು ಬೇಗನೆ ತೀರ್ಕೊಂಡ್ರು ಮುರಾರಿರಾಯರು ಅಂದರೆ, ಈ ಗೋಪಾಲದಾಸರೇ ಅವ್ರಿಗೆ ಭಾಗಣ್ಣ ಅಂತ ಹೆಸರು. ಅಂದ್ರೆ ದಾಸರಿಗಿಂತ ಮೊದಲು ಅವರು ಗೋಪಾಲದಾಸರು ಅಂತ ಪ್ರಸಿದ್ಧಿ ಬರೋಕ್ಕಿಂತ ಮೊದಲು. ಯಾಕಂದ್ರೆ ವಿಜಯರಾಯರ ಕರೆದವರಿಗೆ ಗೋಪಾಲ ವಿಠಲ ಅಂತ ಅಂಕಿತ ಕೊಟ್ಟದ್ರಿ. ವಿಜಯರಾಯರಿಗೆ ಪುರಂದರದಾಸರು ಕೊಟ್ಟದ್ದು ಎಲ್ಲಿ? ಆ ವ್ಯಾಸಕಾಶಿಯಲ್ಲಿ. ವ್ಯಾಸಕಾಶಿ ಒಳಗೆ ಪುರಂದರದಾಸರು ವಿಜಯರಾಯರಿಗೆ ಕೊಟ್ಟರು ವಿಜಯ ವಿಠಲ ಅಂತೇಳಿ. ಇವರಿಗೆ ಗೋಪಾಲದಾಸರಿಗೆ ವಿಜಯರಾಯರೇ ಗೋಪಾಲ ವಿಠಲ ಅಂತ ಕರೆದ್ರು. ಗೋಪಾಲದಾಸರೇನು ಜಗನ್ನಾಥದಾಸರಿಗೆ ಕೊಡಲಿಲ್ಲ, ಪಂಢರಪುರಕ್ಕೆ ಹೋಗು ಅಂತ ಹೇಳಿದ್ರೆ ಅಷ್ಟೇ. ಪಂಢರಪುರದಲ್ಲಿ ಆ ನದಿ ಒಳಗೆ ಸ್ನಾನ ಮಾಡಿ ಹೇಳೋ ಕಾಲಕ್ಕೆ ಕಲ್ಲಿನ ಮೇಲೆ ಜಗನ್ನಾಥ ವಿಠಲ ಅಂತ ಬಂದಿತ್ತು ಅಂತ ನಾವು ಕೇಳ್ತೇವೆ. ಹಾಗಾದರೆ ಗೋಪಾಲ ವಿಠಲ ಅಂತ ಕೊಟ್ಟರು. ಅವರು ಪೂರ್ವದಲ್ಲಿ ಭಾಗಣ್ಣದಾಸರು, ಭಾಗಣ್ಣ ಅಂತ ಹೆಸರು. ಹಳ್ಳಿ ಹೆಸರು ಹೆಂಗೆ ಇವತ್ತೇನು ಅಗ್ದಿ ಚಂದನ ಹೆಸರು ಹಂಗೆಲ್ಲ ಇಡ್ತಿದ್ದಿಲ್ಲ ಅವಾಗ. ಹಂಗಿರ್ತಿತ್ತು. ಅವರು ಏನು ಮನೆಯಾಗ ಏನು ಅಂಥ ಆಸ್ತಿ ಗಿಸ್ತಿ ಏನು ಇದ್ದಿದ್ದಿಲ್ಲ. ಅವರು ತಂದೆ ಕಡೆಯಿಂದ ಕಕ್ಕಂದ್ರೆ 4-6 ಮಂದಿ ಹೋದ ಅಂದ್ಕೊಳ್ಳಿ ಇವ್ರನ್ನ ಹೊರಗೆ ಹಾಕಿಬಿಟ್ರು. ನಡಿ ನೀ ಮನೆ ಬಿಟ್ಟು ನಡಿ ಅಂತ ಹೆಣ್ಮಗಳನ್ನು ಇವ್ರ ಮಕ್ಕಳನ್ನೆಲ್ಲ ಹೊರಗೆ ಹಾಕಿಬಿಟ್ರು. ಎಲ್ಲಿ ಹೋಗ್ಬೇಕು ಪಾಪ ಹೆಣ್ಮಗಳು? ಅಡ್ಡಾಡ್ಕೋತ ಎಲ್ಲರೂ ಒಂದು ಕಡೆಗೆ ಜೀವನ ಕಾಣೋಣ ಅಂತ ಸಂಕಾಪುರ ಅಂತ ಒಂದು ಊರ್ರಿ, ಸಂಕಾಪುರಕ್ಕೆ ಬಂದಿದ್ದಾಳೆ. ಆ ಸಂಕಾಪುರದಲ್ಲಿ ಒಂದು ಘಟನೆ. ಎಲ್ಲಿರ್ಬೇಕು? ಜಾಗ ಇಲ್ಲಿ ಇರಲಿಕ್ಕೆ ಯಾರೂ ಮನೆಯಾಗ ಇಟ್ಕೊಳಕ್ಕೆ ತಯಾರಿಲ್ಲ ಅಂತ ನೆನ್ಬಿಟ್ಕೊಳ್ರಿ. ಏನು ಆಶ್ಚರ್ಯ ರೀ! ಗೋಪಾಲದಾಸರಂಥವರು, ಅವರ ತಮ್ಮಂದರು 3 ಮಂದಿ, ಅವರೂ ಎಲ್ಲ ದಾಸರೇ. ಇವರು ಎಲ್ಲರೂ ಕೂಡ ಅಷ್ಟು ದೊಡ್ಡ ಯೋಗ್ಯತೆ ಇದ್ದವರನ್ನು ಜನ ಅವತ್ತು ನಮ್ಮನ್ಯಾಗ ಜಾಗ ಇಲ್ಲ, ನಮ್ಮನ್ಯಾಗ ಜಾಗ ಇಲ್ಲ, ನಡಿ ಅಂತ ಕಳಿಸಿಬಿಟ್ರಂತ. ಕೊನೆಗೆ ಯಾರ ಗತಿ ಇಲ್ಲ ಅಂದ್ರೆ ಮಠ ಗತಿ ಅಂತ ಇರ್ತದೆ ನೋಡ್ರಿ. ಕೊನೆಗೆ ಎತ್ತರ ಕ್ವಾಪಿ ಗತಿ ನಾಸ್ತಿ, ಎಲ್ಲಿ ಗತಿ ಇಲ್ಲವೋ ಅವರಿಗೆ ಸ್ಥಾನ ಚತುಷ್ಟಯಂ ಅಂತ ಹೇಳ್ಯಾರ. 4 ಜಾಗ ಇರ್ತಾವಂತ. ಇಲ್ಲ ಭಾಳ ಹೇಳಬಾರ್ದು, ಮಠ ಒಂದು ಇಟ್ಕೊಳ್ರಿ. ಆ ಮಠ ಜಾಗ ಅವ್ರಿಗೆ ಮಠದಾಗ ಅಂಥವು ಸಿಗ್ತಾವಂತೆ ನಮಗೆಲ್ಲ ಹೆಚ್ಚು. ಒಮ್ಮೆ ಒಬ್ಬರು ಸ್ವಾಮಿಗಳು, ಯಾರಂತ ಹೇಳೋದು ಬೇಡ ಇರಲಿ, ಅದು ಎಲ್ಲ ಅಫಿಷಿಯಲ್ ರೆಕಾರ್ಡ್ ಆಗ್ಬಿಡ್ತದೆ, ಅವ್ರಿಗೆ ಕಷ್ಟ ಆಗ್ತದೆ. ಸ್ವಾಮಿಗಳು ಇದ್ರಂತೆ. ಅವ್ರು ಮಠದಾಗ ನಮ್ಮವರೇ ಒಬ್ಬರ್ರಿ. ಅವ್ರೇನು ಮಾಡಿದರು, ಒಂದು ಹುಚ್ಚು, ಒಂದು ಮೊದಲು ಒಂದು ಹಡ್ಡಿ ಇತ್ತಂತ. ಸ್ವಾಮಿ ಏನು ಸ್ವಾಮಿ ಇಂಥವ್ರೆಲ್ಲ ಮಠದಾಗ ಇಟ್ಕೊಂಡ್ರೆ ಮಠ ಹೆಂಗೆ ನಡಿಬೇಕು ಅಂತ ಕೇಳಂತೆ. ಅದಕ್ಕೆ ಸ್ವಾಮಿಗಳು ಒಂದ ಮಾತು ಹೇಳಿದಂತೆ, ನೀ ಬಾ ಅಲ್ಲ ಮತ್ತೆ ಅವ್ನು ಬಿಡು, ನೀ ಬಾ, ನಾಳಿಂದ ಮಠ ನಡೀತದೆ ಅಂತಂದರು. ಅದಕ್ಕೆ ಅವ್ರದ್ದು ನೀವು ಬೇಡ, ನಿಮ್ಮ ಮಠನೂ ಬೇಡ ಅಂತ. ದಿವಸ 4 ಕೂಟ 8 ಕೂಟ ನಿಮ್ಮ ಜೊತೆ ಬಂದ ನಮ್ಮ ಗತಿ ಇವರಿಂದ ಮಠ ನಡೆಯೋದು ಸುಮ್ಕೊಡು ಅಂತ ಹೇಳಂತ. ಅದಕ್ಕೆ ಮಠ ಅಂತ ಅಂದ್ಕೊಳ್ಳಿ ಒಂದು 4 ಅಂತ ಇದ್ದೇ ಇರ್ತಾವ್ರಿ. ಅದಕ್ಕೆ ಶೋಭಾ ಅದು ಮಠಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು ನಾವೆಲ್ಲ. ಇಲ್ಲ ಹಿಂಗೆ ಮಠದ ಹಿಂಗೆ ಹಾಗೆಲ್ಲ ಎಲ್ಲ ಇರ್ತಾವಂತ ಹೇಳಿ. ಅದಕ್ಕೆ ಇವ್ರು ಕೊನೆಗೆ ಎಲ್ಲಿ ಹೋಗ್ಬೇಕು ಅಂದ್ರೆ ಊರ ಹೊರಗೆ ಸಂಕಾಪುರದಾಗ ಒಂದು ಹನುಮಪ್ಪನ ಗುಡಿ, ಅಲ್ಲೇ ಇರೋದು ವಿಚಾರ ಮಾಡಿಬಿಟ್ರು. ಹನುಮಪ್ಪನ ಗುಡಿನೇ ಇವ್ರ ಮನೆ. ಗೋಪಾಲದಾಸರ ಮನೆ ಅಡ್ರೆಸ್ ಏನು ಅಂದರೆ ಹನುಮಪ್ಪನ ಗುಡಿ. ಮುಗಿದು ಹೋದ ಕೆಲಸ. ಅಂಥಲ್ಲಿದ್ದರು. ಅಂಥಲ್ಲಿದ್ದಾಗ ಇನ್ನೂ ಉಪನಯನ ಆಗಿಲ್ಲ, ಏನಾಗಿಲ್ಲ. ಬಾಲ್ಯದ ಒಂದು ಘಟನೆ ಆಯಿತು. ಆ ಬಾಜುಕೊಬ್ಬ ಕುಲಕರ್ಣಿ ಅಂತಿದ್ದಾರೆ, ಈ ಮಠದ ಮಂದಿರದ ಬಾಜುಕ ಅವ್ರ ಮನೆ. ಅವಂಗೇನು ಅಂದ್ರೆ ಈ ಹೆಣ್ಮಗಳು ಪುಕ್ಸಟ್ಟೆ ತನ್ನ ಮನ್ಯಾಗ ದುಡಿಲಿ ಅಂತ. ಅವಂಗ ಏನು ಗತಿ ಇಲ್ಲ, ಬಂದ ಅವ ಪುಕ್ಸಟ್ಟೆ ದುಡಿಲಿ ಅಂತ ತಿಳ್ಕೊಂಡು ಹೇಳಿ. ಆ ಹೆಣ್ಮಗಳು ಹಂಗೆ ಹೋಗ್ತಿರ್ಲಿಲ್ಲ ರೀ. ಈಕಿ ಬಡತನವನ್ನು ನೋಡಿ ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಗೇಣಿನಷ್ಟು ಹೊಲ ಕೊಟ್ಟಿದ್ದಂತ. ಈ ತಗೋ ಮಾಡ್ಕೋ, ಇರ್ತಾರೆ ದಯಾವಂತರ, ತಗೋ ನೀ ಮಾಡ್ಕೋ ಅಂತ ಹೇಳಿದ್ರಂತ. ಆತು ಅಂತ ಹೇಳಿದ್ರೆ ಹೊಲ ಎಲ್ಲ ಮಾಡ್ಕೊಂಡ್ಲು. ಕೊನೆಗೆ ಫಸಲು ಬರ್ಬೇಕು ನೋಡ್ರಿ, ಬೆಳೆ ಬರ್ಬೇಕಲ್ಲ. ಆ ಬಂದ ದಿವಸ ಇವ ಬಾಜು ಕುಲಕರ್ಣಿ ಕಾಯ್ಕೋತ್ ಕೂತಿದ್ರಿ. ಈಕಿ ನಮ್ಮ ಮನ್ಯಾಗ ಪುಕ್ಸಟ್ಟೆ ದುಡ್ದಿಲ್ಲ, ಹೆಂಗರ ಮಾಡಿ ಈಗ ತ್ರಾಸ ಕೊಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಏನಾಯಿತು, ಧಾನ್ಯವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವಾಗ ಕುಲಕರ್ಣಿ ಬಂದು ಈಕಿನ್ನ ಹೊಡೆದು ದೂರ ಅಟ್ಟಿ ಎಲ್ಲ ಧಾನ್ಯ ತೊಗೊಂಡು ಹೋಗ್ಬಿಟ್ಟ. ಆಕೆ ಕೇಳಿದ್ರು, ಯಾಕೆ ಧಾನ್ಯ ತೊಗೊಳಗಿದ್ರಿ? ನಾ ಬೆಳೆಸಿದ್ದು ಅಂತ. ಏನು ಕಂಪ್ಲೇಂಟ್ ಕೊಟ್ಟ ಗೊತ್ತಾ? ಸರ್ಕಾರದ ನೀರು ಉಪಯೋಗಿಸ್ಕೊಂಡು ತೊಗೊಂಡಿದ್ದೀನಿ. ಸುಳ್ಳು. ಒಟ್ಟು ಒಂದೇನು ಹೇಳಬೇಕು ಅಂದ್ರೆ, ಸರ್ಕಾರದ ನೀರನ್ನು ತೆಗೆದುಕೊಂಡು ಉಪಯೋಗಿಸ್ಕೊಂಡಿದ್ದೀರಿ ನೀವು, ಅದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಅದ, ನಾನು ತೊಗೊಂಡು ಹೋಗ್ತೀನಿ. ಕುಲಕರ್ಣಿಕಿ ನೋಡಿ ಲೆಕ್ಕ ಹಾಕೋರು. ತೊಗೊಂಡು ಹೋಗ್ಬಿಟ್ಟ. ತೊಗೊಂಡು ಹೋಗುವಾಗ ಅವರ ಅಮ್ಮನ್ನು ಹೊಡೆದದ್ದು ಒದ್ದದ್ದು ನೋಡಿ ಭಾಗಣ್ಣನಿಗೆ ಇಷ್ಟು ದುಃಖ ಆಯಿತು, ಕಣ್ಣಲ್ಲಿ ನೀರು ಬಂತು. ಅಳ್ತಾ ಇರುವಾಗ ಒಂದು ಮಾತು ಹೇಳಿದ್ದಂತೆ. ಕುಲಕರ್ಣಿ ಕಡೆ ನೋಡಲಿಲ್ಲ, ಸಣ್ಣ ಹುಡುಗರೆಲ್ಲ ನೋಡಲಿಲ್ಲ ಕುಲಕರ್ಣಿ ಕಡೆಗೆ. ಒಂದು ಮಾತು ಹೇಳಿದ್ದಂತೆ, ಅಮ್ಮ ನಮ್ಮ ಸಲುವಾಗಿ ನನಗಿಂತ ಕಷ್ಟ ಆಗ್ಯದ, ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ, ಈ ಧಾನ್ಯವನ್ನು ಕುಲಕರ್ಣಿಗೆ ಉಂಡು ಬದುಕಲಿ, ನಮ್ಮಂಥ ಮಕ್ಕಳು ಅವನಿಗೆ ಆಗೋದು ಬೇಡ, ಯಾವ ಕೆರೆ ನೀರು ನಾವು ತೊಗೊಂಡಿವಿ ಅಂತಿಲ್ಲ ಆ ಕೆರೆಯೊಳಗೆ ನೀರೂ ಬರೋದು ಬೇಡ ಅಂತ ಹೇಳಿ ಹಬ್ಬ ಹಾಕಿಬಿಟ್ರಂತ. ಇದು ಪ್ರಾರಂಭದ ದೆಸೆಯಲ್ಲಿ ಅವ್ರ ಅಂದ ಮಾತು ಎಷ್ಟು ವಿಚಿತ್ರ ಇದು. ನಮ್ಮಂಥ ಮಕ್ಕಳು ಅವನಿಗೆ ಆಗೋದು ಬೇಡ, ಅವನೇ ಉಂಡು ಬದುಕಲಿ, ಈ ಕೆರೆಯೊಳಗೆ ನೀರು ಎಂದೂ ನಿಲ್ಲೋದು ಬೇಡ ಅಂತ ಶಪ ಹಾಕಿಬಿಟ್ರಂತ. ಏನಾಯ್ತು ಗೊತ್ತಾ? ಮುಂದೆ
ಅವನಾಮ ಧಾನ್ಯ ಉಂಡು ಹೋಗೇ ಬಿಟ್ಟ ಪುಣ್ಯಾತ್ಮ ಕೆಲವೇ ದಿವಸಗಳಲ್ಲಿ. ಅವ್ರಿಗೆ ಏನು ಹೇಳಿದ್ರು, ನಮ್ಮಂಥ ಮಕ್ಕಳಾಗೋದು ಬೇಡ ಅಂದರೆ ಯಾವ ಗಂಡಸು ಮಕ್ಕಳು ಆಗಲಿಲ್ಲ ಅವನ ವಂಶಕ್ಕೆ, ಬರೀ ಹೆಣ್ಮಕ್ಳು ವಂಶ ಬೆಳ್ಕೊಂಡು ಬಂತಂಥವ್ರು. ಇವತ್ತಿಗೂ ಯಾವ ಸಂಕಾಪುರದಾಗ ಯಾವ ಕೆರೆ ತುಂಬೋದು ಬೇಡ ಅಂದ್ರೆ ಅದು ಏನು ಕೈ ಹೊಡ್ಕೊಂಡ್ರು ಕೆರೆ ತುಂಬಂಗಿಲ್ಲ ಇವತ್ತಿಗೂ. ಗೋಪಾಲದಾಸರು ಅಷ್ಟು ಪ್ರಾರಂಭದಲ್ಲಿ ಆಡಿದಂತಹ ಮಾತು. ಇನ್ನೂ ಗಾಯತ್ರಿ ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡದ್ದೆಲ್ಲ ಮುಂದಿನ ಕೆಲಸ. ಅದಕ್ಕೆ ಒಂದು ಮಾತಿದೆ, ದಾರು ಚರ್ಮ ವಿನಿಶ್ವಾಸ ದಹತೆ ಲೋಹ ಪಂಚಕಂ ಸಾಧು ಸಜ್ಜನ ಸಂತಾಪ ಕಿಮಾಶ್ಚರ್ಯಂ ಕುಲಕ್ಷಯಂ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ. ಅವ ಕಮ್ಮಾರನ ಮ್ಯಾಗ ಅದೊಂದು ಚರ್ಮದ ಚೀಲ್ರಿ ಅದು. ಕಮ್ಮಾರನ ಮನೆಯಲ್ಲಿರುವ ಚರ್ಮದ ಚೀಲವೇ ಹಿಂಗಿಂಗೆ ಹವಾ ಹಾಕಿದ್ರೆ ಕಬ್ಬಣನ ಸುಟ್ಟು ಹಾಕ್ತದ್ರಿ ಅದು. ದಾರು ಚರ್ಮ ವಿನಿಶ್ವಾಸ, ಆ ಚರ್ಮದ ಚೀಲದಿಂದ ಬಂದ ಗಾಳಿ ದಹತೆ ಲೋಹ ಪಂಚಕಂ 5 ಲೋಹಗಳನ್ನು ಸುಟ್ಟು ಹಾಕ್ತದೆ. ಸಾಧು ಸಜ್ಜನ ಸಂತಾಪ ಕಿಮಾಶ್ಚರ್ಯಂ ಕುಲಕ್ಷಯಂ, ಸಜ್ಜನರು ಸಾಧುಗಳು ಸಂತಾಪ ಪಟ್ಟರೆ ಲೋಕ ಹೋಗ್ತದೆ ಅಂತ ಏನು ಕೇಳಬೇಕು, ಇಡೀ ವಂಶವೇ ಹೋಗ್ಬಿಡ್ತದೆ. ಅದರಿಂದ ಎಂದೂ ಅಂಥವರಿಗೆ ನಾವು ಮತ್ತೆ ತೊಂದರೆ ಕೊಡಬಾರದು. ಇದು ಗೋಪಾಲದಾಸರ ಬಾಲದಲ್ಲಿ ಪ್ರಾರಂಭದ ಹಂತದಲ್ಲಿ ನಡೆದಿರುವಂಥದ್ದು. ಶಾಪ ಕೊಡಬೇಕು ಅಂತ ಕೊಟ್ಟದ್ದಲ್ಲ ಮಹಾನುಭಾವರು, ಏನೋ ಬಾಯಿಗೆ ಬಂದು ದುಃಖ ಆಗಿ ತನ್ನ ತಾಯಿಗೆ ದುಃಖ ಆಯ್ತಲ್ಲ ಅಂತ ಅಂದದ್ದಂತಷ್ಟೇ, ಮತ್ತೇನಿಲ್ಲ. ಹೋಗಿ ಊರಾಗಿದ್ದು ಒಬ್ಬ ಆಚಾರಿಗೆ ಬೆನ್ನು ಹತ್ತಿದ್ಲಂತ ಹೆಣ್ಮಗಳು, ನಮ್ಮ ಹುಡುಗಗೆ ಹೆಂಗಾರ ಮಾಡಿ ಪಾಠ ಹೇಳ್ರಿ ಅಂತ ತಿಳ್ಕೊಂಡು. ಮುಂಜೆ ಆಗಿಲ್ವಾ ನಿಮ್ಮ ಮಗುಗೆ ಪಾಠ ಹೆಂಗೆ ಹೇಳೋದು ಅಂತ ಕೇರಂತು. ಮುಂಜೆ ಆಗಿದ್ದಿಲ್ರಿ ಗೋಪಾಲದಾಸರಿಗೆ ಇನ್ನು, ಅವ್ರು 3 ಮಂದಿ ತಮ್ಮಂದ್ರಿಗೆ. ಆಗ ಒಂದು ಪ್ರಸಂಗ ನಡೀತು ಅಂತ ಹೇಳ್ತಾರೆ. ಅಲ್ಲಿ ಶಾನಭೋಗ್ ಗುಂಡಪ್ಪ ಅಂತ ಇದ್ದಂತ ಊರಾಗ, ಸಂಕಾಪುರದವ್ರು ಶಾನಭೋಗ್ರು ಅಂತ ಇರ್ತಿದ್ರು. ಅವ ವರ್ಷಕ್ಕೊಂದು ಸರ್ತಿ ಧಾರ್ಮಿಕ ಉಪನಯನ ಮಾಡಿಸ್ತಿದ್ದಂತೆ. ಸಾಮೂಹಿಕ ಉಪನಯನ ಅಂತ ಇರ್ತಾವ ನೋಡ್ರಿ, ಸಾಮೂಹಿಕ ಉಪನಯನದೊಳಗೆ ಗೋಪಾಲದಾಸರಿಗೆ ಮುಂಚೆ ಆಗ್ಯದಂತ. ವಿಚಾರ ಮಾಡ್ತೀರಾ ಎಲ್ಲರಿ, ಏನು ನಾವು ಇವತ್ತು ಗೋಪಾಲದಾಸರ ಹೆಸರಲ್ಲೇ ನಾವು ಇವತ್ತು ಏನು ಊಟ ಏನು ಇದು ಆರಾಧನೆ ಏನು ಶಾಲು ಶಕಲಾತಿಗಳು ನಮಗೆ, ಅವ್ರು ಮುಂಚೆ ಧಾರ್ಮಿಕ ಉಪನಯನ ಸಾಮೂಹಿಕ ಉಪನಯನ ಕೂತ್ಕೊಂಡಿದ್ರಂಥವು. ಅಂದರೆ ಅದು ಅವ್ರಿಗೆ ವಿಷಯನೇ ಇಲ್ಲ, ದೊಡ್ಡ ವಿಷಯನೇ ಅಲ್ಲ. ಆದರೆ ನಮ್ಗೆ ದುಃಖ ಅನ್ನಿಸ್ತದೆ ನಾವು ಕೇಳಿದಾಗ, ಏನಪ್ಪ ಇಂಥ ದೊಡ್ಡ ವ್ಯಕ್ತಿತ್ವ ಇರೋ ವ್ಯಕ್ತಿ ಉಪನಯನ ಆಗಬೇಕಾದ್ರೆ ಧಾರ್ಮಿಕ ಉಪನಯನ ಆಯ್ತಲ್ಲ ಅಂತ ಹೇಳಿ ಉಪನಯನ ಆಯಿತು. ಅವತ್ತಿನ ಕಾಲಕ್ಕೆ ನೋಡ್ರಿ ಆಶ್ಚರ್ಯ, ಪುರೋಹಿತರು ಚಲೋ ಇದ್ದರು. ಯಾಕೆ ಹೇಳ್ತೀನಿ ಅಂದರೆ, ಅವರೇ ಗಾಯತ್ರಿ ಮಂತ್ರ ಉಪದೇಶ ಮಾಡೋರು, ಅವರೇ ಸಂಧ್ಯಾವಂದನೆ ಹೇಳ್ಕೊಡೋರು. ಈ ಗೋಪಾಲದಾಸರಿಗೆ ಸರಿಯಾಗಿ ಸಂಧ್ಯಾವಂದನೆ ಗಾಯತ್ರಿ ಜಪವನ್ನು ಹೇಳಿಕೊಟ್ಟದ್ರ ಪರಿಣಾಮ ಏನಾಯಿತು ಅಂದರೆ, ಮುಂದೆ ಗಾಯತ್ರಿ ಸಿದ್ಧಿಗೆ ಅನುಕೂಲ ಆಯ್ತು ರೀ. ಆಮೇಲೆ ಒಮ್ಮೆ ಮನೆಯೊಳಗಿರೋ ಬಡತನ ಎಲ್ಲ ನೋಡಿದರು. ಅಲ್ಲಿ ಇಲ್ಲಿ ಯಾರೋ ಹಿರಿಯರ ಬಾಯಿಂದ ದಾಸರು ಕೇಳಿದ್ರಂತ, ಭಾಗಣ್ಣ ಕೇಳಿದಂತಿಲ್ಲ, ಗಾಯತ್ರಿಗೆ ಬಹಳ ಸಾಮರ್ಥ್ಯ ಅದ, ಕೇಳಿದ್ದು ಕೊಡ್ತದ ಅಂತೆಲ್ಲ ಹೇಳಿದ್ರಂತೆ. ಸರಿ ಹಂಗಾರ ಆಯಿತು. ಈ ಮಂತ್ರಗಳು ಯಾಕೆ, ಇರುವ ಒಂದು ಮಂತ್ರ ಅಂತ ಹೇಳಿ ಅದೇ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದಾರಂತೆ. ಒಂದು ಮಾತು ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳೋದು, ಕುರ್ಯಾದ್ ಅನ್ಯನ್ ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ನಿಮಗಿನ್ಯಾವ ಮಂತ್ರವನ್ನು ಜಪ ಮಾಡ್ಲಿಕ್ಕೆ ಬರದೇ ಇದ್ರೂ ಗಾಯತ್ರಿ ಮಂತ್ರವನ್ನು ಬಿಡಬೇಡ್ರಿ. ಗಾಯತ್ರಿ ಮಂತ್ರ ಬಹಳ ಶ್ರೇಷ್ಠವಾದದ್ದು ಅನ್ನುವಂಥದ್ದು. ಜಪಕ್ಕೆ ಗಾಯತ್ರಿ ಮಂತ್ರದ ಜಪವನ್ನು ಮಾಡಲಿಕ್ಕೆ ಕೂತ್ಕೊಂಡ್ರು. ಈಗ ಇಷ್ಟು ದಿವಸ ಆಟ ಆಡ್ಲಿಕ್ಕೆ ಹೋಗ್ತಿದ್ರು ನೋಡ್ರಿ, ಈ ಹುಡುಗರ ಜೊತೆಗೆಲ್ಲ ಸೇರ್ಕೊಂಡು ಹೋಗ್ತಿರಲ್ಲ, ಆ ಹುಡುಗರು ಇವೇನು ಭಾಗಣ್ಣ ಸಂಧ್ಯಾವನೆ ಕೂತ್ಕೊಂಡವ, ಅವ್ರು ಸಂಧ್ಯಾವನೆ ಮಾಡ್ತಿರ್ಲಿಲ್ಲರಿ. ತಾವು ಸಂಧ್ಯಾವಂದನೆ ಮಾಡಂಗಿಲ್ಲ ಅಂದ್ರೆ ಉಳಿದವರು ಮಾಡಿದ್ರೆ ಸಂಕಟ ಆಗ್ತಿರ್ತಾರೆ ಕೆಲವರಿಗೆ. ಅದಕ್ಕೆ ಕೆಲವ್ರು ನೋಡ್ರಿ, ಯಾರ ಮಲ್ಕೊಂಡಿದ್ರೆ ಇವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಹೇಳ್ರಿ ನೋಡಂತ ಉಪಾಯ, ಮಲಗಿ ಏನೋ ಅಂತ ಕೇಳ್ತಾರೆ ಮೊದಲು ಎಬ್ಸೋ ಕಾರ್ಯಕ್ರಮ. ಅವರು ನಿದ್ದೆ ಹತ್ಲಿಕ್ಕತ್ತದ ಅಂತ, ಎಷ್ಟು ಲಗು ಮಲ್ಕೊಂಡು ಏನು ಮಾಡ್ತಿ ಮತ್ತೆ ಶುರು ಹತ್ತಿ. ತಮಗೆ ನಿದ್ದೆ ಬರಂಗಿಲ್ಲ ಅನ್ನೋದಕ್ಕೆ ಎಡಕ್ಕೆ ಬಲಕ್ಕೆ ಇದ್ದವರೆಲ್ಲ ನಿದ್ದೆ ಕೆಡಿಸೋ ಪ್ರೋಗ್ರಾಮ್ ಇದ್ದಂಗೆ, ತಾವು ಸಂಧ್ಯಾವಂದನೆ ಮಾಡಂಗಿಲ್ಲ ಜಪ ಮಾಡಂಗಿಲ್ಲ ಅಂದ್ರೆ ಮಾಡೋರೆಲ್ಲ ಕೆಡಿಸೋದು ಅಂತ ಒಂದು ವ್ಯವಸ್ಥೆ. ಅದಕ್ಕೇನು ಮಾಡಿದ್ರು, ಗೋಪಾಲದಾಸರು ಜಪ ಮಾಡ್ತಾ ಕೂತಿದ್ರೆ ನದಿಯೊಳಗೆ ಸ್ನಾನ ಕೇಳ್ತು, ಒಂದು ಸಣ್ಣ ಬಾವಿ, ಸ್ನಾನ ಮಾಡಿ ಮೇಲೆ ಕಟ್ಟಿ ಮೇಲೆ ಜಪ ಮಾಡ್ಕೋತ ಬಡಿಲಿಕ್ಕೆ ಕೂತಿದ್ರೆ ಕಲ್ಲು ಬಗದೆ ಕಾಣಿಸಿದೆ ಮರ್ಕೋತ ಹೋಗ್ಬೇಕಂತ. ಅವ್ರು ಏನೋ ರಿಯಾಕ್ಟ್ ಮಾಡ್ತಿರ್ಲಿಲ್ವಂತ. ಯಾಕೆ ಅಂದರೆ ಅವರು ಗೊತ್ತು ಅವ್ರಿಗೆ ಇದೆಲ್ಲ ಇದೇನು ಬರೋದಿಲ್ಲ ನಮ್ಮ ಪ್ರಪಂಚ ಅಂತ ಹೇಳಿ. ಒಂದು ಸರ್ತಿ ಒಬ್ಬ ಹುಡುಗ ಇವ್ರ ಗೆಳೆಯ ಏನು ಮಾಡಿಬಿಟ್ಟ, ಗೆಳೆಯನೇ ಏನು ಮಾಡಿದ ಅಂದರೆ ಅವ್ರು ಕೂತದ್ದು ನೋಡಿ ಇವನೇನೋ ಡೋಂಗಿ ಇರಬೇಕು ಅಂತ ಹೇಳಿ ಮನೆಯಿಂದ ಬಿಸಿನೀರು ಕಾಯಿಸ್ಕೊಂಡು ಬಂದು ಉಗ್ಗಿಬಿಟ್ಟಂತೆ. ಗೋಪಾಲದಾಸರು ಗಾಯತ್ರಿ ಜಪ ಮಾಡ್ತಾ ಕೂತಿರುವಾಗ ಬಿಸಿನೀರು ಉಗ್ಗಿದ್ದಂತೆ. ಈಗ ಬರೋಬ್ಬರಿ ಒದರ್ತಾ ನೋಡೀಗ ಅಂತ ಉಗ್ಗಿದ್ರೆ ಹೇಳ್ತೀನಿ, ಗೋಪಾಲದಾಸರು ಕಣ್ಣು ತೆಗಿಲಿಲ್ಲ, ಮತ್ತೊಂದು ಮಾಡಲಿ, ಏನು ಮಾಡಲಿಲ್ಲ. ಇವನು ಮನೆಗೆ ಹೋಗಿ ಮುಟ್ಟುವುದರೊಳಗಾಗಿ ಮೈ ಮೇಲೆ ಗುಳ್ಳಿಗಳು ಎತ್ತಿದ್ವಂತ. ಯಾವ ಬಿಸಿನೀರನ್ನು ಹಾಕಿದಾಗ ಇನ್ನೊಬ್ಬರ ಮೈ ಬಾತ್ಕೋಬೇಕೋ ಆ ಬಾತ್ಕೊಳ್ಳೋ ಕೆಲಸ
ಅವನ ಮೇಲೆ ಆಗಿದ್ವಂತ. ಅದನ್ನು ಪರಿಹಾರ ಮಾಡ್ಕೊಂಡ್ರಾಗ ಗೋಳ್ಯಾಡ್ ಹೋಗ್ಬಿಟ್ಟಂತ ಯಾಕರೆ ಇವನು ತಂಟಿಗೆ ಹೋದ್ನಪ್ಪ ಅಂತ. ಅವತ್ತಿನಿಂದ ಒಂದು ನಿರ್ಧಾರ, ಈ ಭಾಗಣ್ಣನ ಯಾರೂ ತಂಟೆಗೆ ಹೋಗಬಾರ್ದು ಅಂತ ವ್ಯವಸ್ಥೆ ಮಾಡಿಬಿಟ್ರಂತ. ಇದು ದಾಸರು ಬಾಲ್ಯದಲ್ಲಿದ್ದಾಗಲೇ ತಮ್ಮ ತಪಸ್ಸಿನ ಮಹಿಮೆಯನ್ನು ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಗಾಯತ್ರಿ ಮಂತ್ರದ ಪುನಶ್ಚರಣ ಪ್ರಾರಂಭವಾಯಿತು. ಪ್ರಾರಂಭವಾದಾಗ ಅದಿರೋದು 24 ಅಕ್ಷರ ಗಾಯತ್ರಿ. ಎಷ್ಟು ಸಾಮರ್ಥ್ಯ ಇದೆ ಅದರಲ್ಲಿ ಅಂದರೆ 24 ಭಗವದ್ ರೂಪಗಳು, ದಶಾವತಾರ, ರಾಮಾಯಣ, ನೀವು ಏನು ತೆಗಿತೀರಿ ಪ್ರತಿಯೊಂದು ಆ ಗಾಯತ್ರಿಯಲ್ಲಿ ಸಿಗುವಂತಹದ್ದಾಗಿದೆ. ಸಿದ್ಧಿಯನ್ನು ಪಡೆದುಕೊಂಡ್ರು. ಅವರು ಹೇಳಿದ್ದ ಕೆಲಸಗಳೆಲ್ಲ ಆಗಲಿಕ್ಕೆ ಶುರುವಾಯಿತು. ಭಾಗಣ್ಣ ಜ್ಯೋತಿಷ್ಯ ಹೇಳವಾನ್ ಸಿದ್ಧ ಆದರೆ ಮೊದಲು ಜ್ಯೋತಿಷ್ಯ ಹೇಳವಾನ್ ಸಿದ್ಧ ಆದ್ರೆ ಮನೆಯೊಳಗೆ ಸಾಮಾನುಗಳು ಹಿಂಗೆ ಬರ್ಲಿಕ್ಕೆ ಶುರುವಾದವು ಅಂದ್ರೆ ಇಷ್ಟು ದಿವಸ ಏನು ಇದ್ದಿದ್ದಿಲ್ಲ ನೋಡ್ರಿ, ಈಗೆಲ್ಲ ಬರ್ಲಿಕ್ಕೆ ಶುರುವಾದವ್ರಿ. ಸಾಮಾನು ಇದ್ದಿದ್ದಿಲ್ಲ ಅನ್ಕೋತಿದ್ರು, ಒಟ್ಟು ಬರ್ಲಿಕ್ಕೆ ಶುರುವಾದವ್ರಿ. ಅವ್ರ ಅವ್ವಗೆ ಜಿಪುಣತನ ಈಗ ಹುಟ್ಲಿಕ್ಕೆ ಶುರುವಾಯ್ತಂತ. ಹಾಗೆ ಆಗ್ತಾವ್ರಿ. ಯಾವಾಗಲೂ ಬಡತನ ಇದ್ದಾಗ ಉದಾರವಾಗಿ ಹಂಚಿಬಿಟ್ಟಿರ್ತಾರ್ರಿ. ಸಾಮಾನು ಸಂಪತ್ತು ಬಂತು ಅಂದ್ರೆ ಜಿಪುಣತನ ಶುರು ಆಗ್ಬಿಡುತ್ತೆ. ಕೈ ಎತ್ತಿ ಕೊಡ್ಲಿಕ್ಕೆ ಆಗಂಗಿಲ್ಲ. ಗೋಪಾಲದಾಸರು ಅನ್ಬೇಕಂತ, ಕೊಡ ಮಹಾರಾಳ ಎಲ್ಲಿ ಹೋಗ ಮತ್ತೆ ಬರ್ತದ ಸುಮ್ಕೊಂಡು ನಿನಗೇನು ಗೊತ್ತದ, ಇಷ್ಟು ಬರಬೇಕಾದ್ರೆ ನಾ ಎಷ್ಟು ಕಷ್ಟಪಟ್ಟು ನಿನಗೇನು ಗೊತ್ತದೇನೋ ಅವಾಗ ಆಗೋದಂತ. ನಮ್ಮ ಪರಿಸ್ಥಿತಿ ಹಿಂಗೆ ಇರ್ತಾವ್ರಿ. ಆದರೆ ದಾನ ಕೊಡ್ಲಿಕ್ಕೆ ತಯಾರಾಗೋದಿಲ್ಲ. ಹೀಗಾಗಿ ಅಂತೂ ಆತು, ಬೇಕಾದಷ್ಟು ಸಂಪತ್ತು ಬರಲಿಕ್ಕೆ ಶುರುವಾಗ್ತಾ ಇದೆ. ಆಮೇಲೆ ಮತ್ತೆ ಅವರನ್ನು ಹುಡುಕೊಂಡು ರಾಜರು ಮಹಾರಾಜಗಳು ಹುಡುಕಿ ಬರ್ಬೇಕಂತ. ಇಲ್ಲ ಬ್ರಹ್ಮಚಾರಿಗಳನ್ನು ನೋಡಬೇಕು, ಜಪ ಮಾಡೋರು ನೋಡಬೇಕು ಅಂತ ಅಷ್ಟು ಸಿದ್ಧಿ ಬಂದು ಹೋಯ್ತಂತ. ಒಂದು ಸರ್ತಿ ಗದ್ವಾಲ್ ಮಹಾಸಂಸ್ಥಾನ ಅಲ್ಲೇ ಹತ್ತಿರದಲ್ಲಿರೋದು, ಅಲ್ಲೊಬ್ಬ ಪಂಡಿತ ಬಂದಿದ್ದಂತೆ. ಅವ್ನು ದೊಡ್ಡ ಕವಿರಿ. ರಾಜ ಮಹಾರಾಜರುಗಳನ್ನು ಎಲ್ಲ ಅವ್ರ ಮೇಲೆ ಕಾವ್ಯಗಳನ್ನು ಮಾಡಿ ಅವರ ಕಡೆಯಿಂದ ಆಸ್ಥಾನ ಪಂಡಿತ ಅಂತ ಬಿರುದು ತಗೊಂಡು ಬಂದಿದ್ದಂತೆ. ಬಂದಾಗ ಗೋಪಾಲದಾಸರು ಅದು ಆ ಊರಿಗೆ ಬಂದಿದ್ದಾರೆ, ಹತ್ರ ಉತ್ನೂರು ಹತ್ರ ಬಂದಿದ್ದಾರೆ. ಎಲ್ಲರೂ ಹೇಳಿದ್ರಂತ, ನನ್ನ ಜೊತೆ ವಾಕ್ಯಾರ್ಥಕ್ಕೆ ಯಾರು ಬರ್ತೀರಿ, ಬರ್ರಿ ಅಂತ ಕರೆದ್ರಂತ. ಅವರು ಮಾಡೋಣ ಅಂತಂದ್ರಂತೆ. ಇಲ್ಲಿಲ್ಲ ಕವಿತ್ವ, ಶ್ಲೋಕ ಬರಿಬೇಕು, ಪದ್ಯ ಬರಿಬೇಕು, ಬರೆದ ಮೇಲೆ ಸೋತ್ರೆ ಅದಕ್ಕೆ ಇದನ್ನು ಕೊಡಬೇಕು, ಜಯಪತ್ರವನ್ನು ಕೊಡಬೇಕು ಅಂತ ಹೇಳಿದ್ರಂತ. ಜಯಪತ್ರ ಕೊಡಬೇಕು ಅಂತ ಹೇಳಿದ್ರೆ ಯಾರು ತಯಾರಿಲ್ಲ. ನಮ್ಮಲ್ಲೆಲ್ಲ ಜಯಪತ್ರ ಕೊಡೋ ಪದ್ಧತಿ ಇಲ್ಲ, ಹಂಗೆಲ್ಲ ಇಲ್ಲ. ನೀವೆಲ್ಲ ಸೋತ್ರ ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಕೊನೆಗ ಊರಾಗಿದ್ದವ್ರು ಅಂದ್ಕೊಂಡ್ರು ಇಂಥವ್ರಿಗೆ ಬರೋಬ್ಬರಿ ಮಾಡೋರು ಅಂದ್ರೆ ಅವನು ಭಾಗಣ್ಣೊಬ್ಬನ ಅಲ್ಲೇ ಕಳಿಸೋ ನಡಿ ಅಂತ ಭಾಗಣ್ಣ ಕಡೆ ಕಳಿಸ್ಬಿಟ್ರು. ಬಂದ್ರೆ ಭಾಗಣ್ಣನ ಕಡೆಗೆ ಗದ್ವಾಲದಿಂದ ಬಂದಿರುವ ಆಸ್ಥಾನ ವಿದ್ವಾಂಸ ಕವಿ ಬಂದು ಕೇಳ್ತಾನೆ, ಏನಪ್ಪ ನಾನು ನೀನು ಸ್ಪರ್ಧೆಯನ್ನು ಮಾಡೋಣ ಅಂತ ಕೇಳಿದ್ರಂತ. ಏನು ಸ್ಪರ್ಧೆ ಮಾಡಬೇಕು ಅಂತ ಕೇಳಿದ್ರು. ಏನು ಸ್ಪರ್ಧೆ ಅಂತಂದ್ರೆ ಏನು ಹೇಳಬೇಕು, ಕವಿತ್ವದ ಸ್ಪರ್ಧೆ ಇದೆ, ಆಗ ಗೆದ್ದ ಮೇಲೆ ಜಯಪತ್ರ ಕೊಡಬೇಕು ಅಂತ. ಅದಕ್ಕೆ ಗೋಪಾಲದಾಸ ಕೇಳಿದ್ರಂತ, ಜಯಪತ್ರಿಕೆ ನಿನ್ನ ದೇಹಕ್ಕೋ ನಿನ್ನ ವಿದ್ಯಾಬಲಕ್ಕೋ ಅಂತ ಕೇಳಿದ್ರಂತೆ. ಫಸ್ಟ್ ಪ್ರಾರಂಭ ಅವ್ರ ವಾಕ್ಯಾರ್ಥ. ಏನು ಈ ಜಯಪತ್ರಿಕೆ ತೊಗೊಂಡು ಹೊಂಟಿಯಲ್ಲಪ್ಪ, ಇದೇನು ನಿನ್ನ ದೇಹಕ್ಕೋ ವಿದ್ಯಾಬಲಕ್ಕೋ ಅಂತ. ಅವ ತಿರ್ಸಷ್ಟಿದ್ರಿ ಅವ ಕವಿತ್ವಕ್ಕೆ ಅಂದ್ರಂತೆ. ನನಗೆ ಅದಕ್ಕಿದಕ್ಕಲ್ಲ ನಾ ಮಾಡೋದು ಕವಿತೆಗಳಿಗೆ ಅಂತ. ಅಲ್ಲೋ ಯಾವ ಕವಿತ್ವನೋ ನಿಂದೆಲ್ಲರ ಕಂಡು ರಾಜರನ್ನೆಲ್ಲ ಹೊಳ್ಕೊಂಡು ಬಂದಿದ್ದೀಯ, ಅದು ಕವಿತ್ವ ಅಂತ ಕರೀತಾರೆ ನೆಲ್ಲರ. ಆ ರಾಜನ ಹೊಗಳಿದೆ, ಈ ರಾಜನ ಹೊಗಳಿದೆ, ಇವ ಅಂತ ತಿಳ್ಕೊಂಡದೇನು ಕವಿತಾ ಅಂತ ಕರೀತಾರೆ ನೆಲ್ಲರ. ನಾವೆಲ್ಲ ಹೆಂಗೆ ಮಾಡಿರ್ತೇವೆ ಅಂದರೆ ಸಾಮಾನ್ಯ ವ್ಯಕ್ತಿಗಳನ್ನು ಹೊಗಳಿ ಅಟ್ಟಕ್ಕೇರಿಸಿ ಅದೇ ದೊಡ್ಡದು ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಸತ್ಯಸಂಧ ತೀರ್ಥರು ಒಂದು ಮಾತಂತಾರೆ, ನರಾನ್ ಸ್ತುತ್ವ ನೀಚಾನುದರ ಭರಣಾಸಕ್ತ ಹೃದಯೋ. ನರಾನ್ ಸ್ತುತ್ವ ನೀಚಾನ್ ಉದರ ಭರಣಾಸಕ್ತ. ಹೊಟ್ಟೆ ಹೊರಿಬೇಕು ಅನ್ನೋದಕ್ಕೆ ಇಲ್ಲದೇ ಇದ್ದವರಿಗೆಲ್ಲ ಹೊಗಳೋದ್ರಿ. ಅವ್ನು ಕಣ್ಣ ಇರಂಗಿಲ್ರಿ. ಸಹಸ್ರಾಕ್ಷ, 1000 ಕಣ್ಣಿದ್ದವನಿಗೆ ಕಣ್ಣೇ ಇಲ್ಲವನಿಗೆ 1000 ಕಣ್ಣಿನಿಂದ ಬರಬೇಕು. ಕಿವಿ ಕೇಳಿಸ್ತಿರಂಗಿಲ್ರಿ ಅವನಿಗೇನು ಹೇಳೋದು, ಎಷ್ಟು ಸುಂದರವಾಗಿ ಕೇಳಿಸ್ತದವರಿಗೇನು ಸ್ತೋತ್ರ ಮಾಡೋದು. ಕುಂಟುತ್ತಿರ್ತಾನ್ರಿ ಅವ, ಎಂಥ ವೇಗವಾಗಿ ಹೋಗ್ತಾನೆ ಗೊತ್ತಾ. ಗರುಡ ಗಮನ ಬಂದ ಅನ್ನೋದು. ಏನು ಗರುಡ ಗಮನ, ಇವ ಕುಂಟುತ್ತಿರ್ತಾನೆ ಅದು ಗೊತ್ತ. ಬರೇ ಇನ್ನೊಬ್ಬರನ್ನ ಸ್ತೋತ್ರ ಮಾಡಿ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ತಯಾರಾಗಿರ್ತೀವಿ ನಾವು. ಅದಕ್ಕೆ ನಿನ್ನ ಕವಿತ್ವ ಏನೋ ಕವಿತ್ವ ಅಂದರು. ಆಗ ನೋಡು ಅವೆಲ್ಲ ಮಾತಾಡಬೇಡ, ನನಗೆ ರಾಜರ ಮಹಾರಾಜಗಳ ಸನ್ಮಾನ ಮಾಡಿದ್ದಾರೆ ಅಂದರು. ಮಾಡಿರಬಹುದು, ಮತ್ತು ರಾಜ ಮರ್ಯಾದೆ ನಿನಗಾದ್ಮೇಲೆ ನಮ್ಮಂಥವ್ರು ತೊಗೊಂಡು ಏನು ಮಾಡ್ತೀಪ್ಪ ನಡಿ ಅಂದರು. ಹಾಗೆಲ್ಲ ಇಲ್ಲ, ರಾಜರ ಮರ್ಯಾದೆ ಅಷ್ಟೇ ಸಾಲಂಗಿಲ್ಲ ನನಗೆ, ವಿದ್ವಾಂಸರ ಮರ್ಯಾದೆಯೂ ಬೇಕು ನನಗೆ ಅಂದ. ರಾಜರಷ್ಟೇ ಕೊಟ್ಟು ಹೆಂಗೆ ನೀವು ಕೊಡಬೇಕು ಅಂತ. ಸರಿ, ಹಾಗಾದರೆ ಒಂದು ಕೆಲಸ ಮಾಡೋಣಂತ, ಬಾ ನಾನು ನೀನು ಕವಿತ್ವ ಮಾಡೋಣಂತ. ಕವಿತೆ ಯಾರು ಯಾರ ಮೇಲೆ ಗ್ರಂಥವನ್ನು ಬರಿಬೇಕು, ಕವಿತೆ ಬರಿಬೇಕು ಅಂತ ಕೇಳಿದರೆ ಮನುಷ್ಯರ ಮೇಲೆಲ್ಲ ಬರೆಯೋದು. ಯಾರ ಮೇಲೆ ಬರೆಯೋದು? ದೇವರ ಮೇಲೆ ಬರೆಯೋದು. ಹಾಡಿದರೆ ಎನ್ನ ಒಡೆಯನ ಹಾಡುವೆ,
ಬೇಡಿದರೆ ಎನ್ನ ಬಡೆಗೆ ಬೇಡುವೆ. ಸ್ತೋತ್ರ ಮಾಡೋದಾಗಲಿ ಅವನಿಗೆ ಹಾಡೋದಾಗಲಿ ಅವನಿಗೆ ಹಾಡೋದು ಹೊರತಾಗಿ ಬೇರೆಯವರಿಗೆಲ್ಲ ತಯಾರಿದ್ರೆ ಹೇಳು ಅಂದ. ಅವನಿಗೆ ದೇವರ ಮೇಲೆ ಸ್ತೋತ್ರ ಮಾಡಿಯೇ ಗೊತ್ತಿಲ್ಲರಿ ಪಾಪ. ಮಾಡ್ಲಿಕ್ಕೆ ಹೋಗಿ ಸೋತು ತಪ್ಪಾಯಿತು ಅಂತ ಒಪ್ಪಿಕೊಂಡು ಹೋದಂತೆ. ಗೋಪಾಲದಾಸರು ಅವನಿಗೆ ತಿದ್ದಿ ಬುದ್ಧಿವಾದ ಹೇಳಿದರು, ಅಲ್ಲ, ಹಾಗೆ ಮಾಡೋ ಕೆಲಸ ಅಲ್ಲ, ದೇವರ ಸ್ತೋತ್ರ ಮಾಡಬೇಕು ಅಂತ. ನಾರದರು ತುಂಬರು ಅಂತ ಇಬ್ಬರು ಋಷಿಗಳ್ರಿ. ನಾರದರು ತುಂಬರು ಅನ್ನುವಂಥವ್ರು ಇಬ್ಬರು ಋಷಿಗಳು. ಆ ಋಷಿಗಳಲ್ಲಿ ಅಂದರೆ ಅವರು ದೇವತೆಗಳ ಗಾಯಕರು. ಒಂದು ದಿವಸ ಇಬ್ಬರು ಜೊತೆಗೆ ಹೋಗ್ಬೇಕಂತೆ. ಒಂದು ದಿವಸ ತುಂಬರು ಋಷಿಗಳು ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡ್ರು. ನಾರದರು ನೋಡ್ತಾರೆ, ಏನಪ್ಪ ತುಂಬರು, ಯಾವ ದೇಶಕ್ಕೆ ಹೋಗಿದ್ದಿ ಏನೋ ಅಂತ. ಇಲ್ಲ, ಇಂಥ ಒಬ್ಬ ರಾಜನ ಮನೆಗೆ ಹೋಗಿದ್ದೆ. ಏನಾಯಿತು ನೋಡಿ, ನನಗೆ ಎಂಥ ರತ್ನದ ವೀಣೆಯನ್ನು ಕೊಟ್ಟಿದ್ದಾನೆ ರಾಜ ಅಂತ. ನಾರದ್ರಂದ್ರು, ರತ್ನದ ವೀಣಾನ ಯಾಕೋ ನಿನಗೆ ಕೊಟ್ಟ ಅಂತ ಕೇಳಿ. ಹೆಂಗೆ ಹಾಡಿದೆ ಗೊತ್ತಾ, ಅವನ ಮೇಲೆ ಹಿಂಗೆ ಹಾಡಿದ್ದಕ್ಕೆ ರತ್ನದ್ದು ಕೊಟ್ಬಿಟ್ಟ ನನಗೆ ಅಂತ. ನಾರದ ಸಿಟ್ಟು ಬಂದು, ಅಯ್ಯೋ ಹುಚ್ಚ, ದೇವರು ಗಂಟ್ಲು ಕೊಟ್ಟದ್ದು, ನಾಲ್ಗಿ ಕೊಟ್ಟದ್ದು ತನ್ನ ಸ್ತೋತ್ರವನ್ನು ಮಾಡಲಿ ಅಂತ ತಿಳ್ಕೊಂಡು. ಭಾಗವತದಲ್ಲಿ ಒಂದು ಮಾತು ಬರ್ತದ್ರಿ, ನಾವು ಭಗವಂತನ ಕಥೆಯನ್ನು ಯಾಕೆ ಹೇಳಬೇಕು ಅಂದ್ರೆ, ಉಳಿದು ಹರಟಿ ಹೊಡೆದು ನಾಲ್ಗಿನ ಮೈಲ್ಗಿ ಮಾಡಿರ್ತೀವಲ್ಲ, ಅದನ್ನು ಬಡಿ ಮಾಡ್ಲಿಕ್ಕೆ ಮತ್ತೆ ಕಥೆ ಹೇಳ್ಬೇಕಂತ. ಉಳಿದು ಹರಟಿ ಹೊಡೆದು ನಾಲ್ಗಿ ಎಲ್ಲ ಮೈಲ್ಗಿ ಮಾಡಿಬಿಟ್ಟಿರ್ತೀವಂತ ನಾವು, ಅದನ್ನು ಮತ್ತೆ ಮಡಿ ಮಾಡೋದಕ್ಕಾಗಿ ಭಗವಂತನ ಕಥೆ ಹೇಳಬೇಕು. ನೀ ಅಂಥದ್ದು ಮನುಷ್ಯನ ಹೋಳ್ತಾ ಇದ್ದೀಯಲ್ಲ, ಕೆಳಗೆ ಬಿದ್ದು ಹೋಗು ಅಂತ ಶಾಪ ಹಾಕಿದರೆ ತಂಬೂರಿ ಸಮೇತವಾಗಿ ಕೆಳಗೆ ಬಿದ್ರಂತ. ಎಲ್ಲಿ ಬಿದ್ರು? ತಿರುಪತಿ ಬೆಟ್ಟದ ಮೇಲೆ ಬಿದ್ರಂತವು. ಆ ತಂಬೂರಿ ಅಲ್ಲೇ ಸಿಕ್ಕೊಂತು. ಇವರಲ್ಲೇ ತೆಳಗೆ ಕೂತರು. ಆಗ ಹೇಳಿದ್ರಂತ, ನಾದಕ್ಕೆ ಸ್ವಾಮಿ ಮತ್ತು ಉದ್ಧಾರ ಹೆಂಗೆ ನಮ್ದು ಅಂತ ಕೇರಂತ. ಅಲ್ಲಿ ತೀರ್ಥದ, ಇಲ್ಲಿ ಸ್ನಾನ ಮಾಡಿ ಇಲ್ಲಿ ವರಾಹದೇವರ ದರ್ಶನ ಮಾಡಿಕೊಂಡು ಉದ್ಧಾರ ಆಗು ಅಂತ ಹೇಳಿದರೆ ಆಗ ಅದು ತುಂಬುರು ತೀರ್ಥ ಅಂತ ಕರೆಸಿಕೊಂತು ಅಂತ ಹೇಳ್ತಾರೆ. ಹೀಗಾಗಿ ಇನ್ನೊಬ್ಬರ ಬರೇ ಮನುಷ್ಯರನ್ನು ಸ್ತೋತ್ರ ಮಾಡುವಂತಹ ಕೆಲಸ ಮಾಡಬಾರದು ಅನ್ನುವಂತಹದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಯಿತು. ಇದು ಗೋಪಾಲದಾಸರ ಒಂದು ಅವರ ಕವಿ ವಾದಿ ನಿಗ್ರಹ ಅನ್ನುವಂಥದ್ದೊಂದು ಕಥೆ. ಒಂದು ಸರ್ತಿ ಗೋಪಾಲದಾಸರ ಮನೆಗೆ ಒಬ್ಬ ಹೆಣ್ಮಗಳು ಬಂದಿದ್ಲಂತ. ಆಕಿಗೊಂದು ಆಶಾರಿ. ಆ ಉತ್ನೂರಿನ ಶ್ರೀನಿವಾಸ ದೇವರ ದೇವಸ್ಥಾನ, ವೆಂಕಪ್ಪನ ಗುಡಿ, ಅಲ್ಲಿ ಯಾವಾಗಲೂ ಇರ್ತಿದ್ರು. ದೇವರಿಗೆ ಅಭಿಷೇಕ, ಬೆಳಿಗ್ಗೆ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಒಂದು ಹಾಲಿನ ಪಾತ್ರೆಯನ್ನು ತಗೊಂಡು, ಮನೆಯಾಗ ಆಕಳಿತ್ತು, ಹಿಂಡ್ಕೊಂಡು ಅಗದಿ ಸದ್ಯೋ ಬಂದಿರುವಂತಹ ಹಾಲು ತಗೊಂಡು ಹೋಗಿ ಕೊಡಬೇಕು ಅಂತ ಹೊರಟಿದ್ದಾಳೆ. ಮಠಕ್ಕೆ ಹೋದರು. ಇಲ್ಲ, ಇಲ್ಲಿ ಗೋಪಾಲದಾಸರು ಇಲ್ಲಿ ಗುಡಿಯಾಗಿಲ್ಲ, ಅಲ್ಲಿ ನದಿ ಹತ್ತಿರ ಇದ್ದಾರೆ, ಸಂಧ್ಯಾವನಿಗಾರ, ಅದು ಕೆರೆ ಹತ್ತಿರ ಇದ್ದಾರೆ, ಸಂಧ್ಯಾವನಿಗೆ ಹೋಗ್ಯಾರ. ಹಿಂಗೆ ಅಲ್ಲೇ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಹೇಳಿ ಕೆರೆ ಹತ್ರ ಹಾಲು ತೊಗೊಂಡು ಬಂದ್ಲಂತ ಹೆಣ್ಮಗಳು. ತೊಗೊಂಡು ಬಂದ್ಲು. ಇಲ್ಲ ದಾಸರೇ, ಮತ್ತು ಇವತ್ತು ವೆಂಕಪ್ಪನ ಅಭಿಷೇಕಕ್ಕೆ ಹಾಲು ತಂದಿನಿ, ತೊಗೊಳ್ರಿ ಇದರಂತ. ಹೌದಾ ತಾಯಿ ಇಲ್ಲಿ ಅಂದರು. ಒಂದೇ ನಿಮಿಷಕ್ಕೆ ಹೆಣ್ಮಗಳಿಂದ ನೋಡ್ಲಿಕ್ಕತ್ತಾರ. ಯಾವ ದಂಡಿ ಮೇಲೆ ಉಸುಕಿನ ಮೇಲೆ ಕೂತಿರು ಗೋಪಾಲದಾಸರಲ್ಲೇ ಸಂಧ್ಯಾವನಿಗೆ ಹಾಲು ತೊಗೊಂಡು ಬಡಬಡ ಉಸುಕ್ನಾಗ ಹಾಕಿ ಕೊಟ್ಬಿಟ್ರಂತ. ತಗೋ ವೆಂಕಪ್ಪಗೆ ಅಭಿಷೇಕ ಆಯ್ತು ಅನ್ನೋಂತ. ಅಕ್ಕಿ ಅಳೋಣ ಹುಳು ಅಂತ ಅಳೋಣ. ದಾಸರು ಹಿಂಗೆ ಮಾಡ್ತಾರಂತ ಅನ್ಕೊಂಡಿರ್ಲಿಲ್ಲ. ಎಲ್ಲರ ನಾ ಹಾಲು ತೊಗೊಂಡು ಬಂದ್ರೆ, ಆಕಳ ಹಾಲು ಚಲೋ ಹಾಲು ತೊಗೊಂಡ್ಬಂದ್ರೆ ಉಸುಕ್ನಾಗ ಛಲಿ ಬಿಟ್ರು ಎಲ್ಲ ದಾಸರು ಅಳ್ಳಿಕ್ ಶುರು ಮಾಡಿದಂತೆ. ಯಾಕೆ ಅಳ್ಳಿಕತ್ತೀವ ಮಹಾರಾಳ ಅಂತ ಏನಂತ. ಇಲ್ಲ, ನಾ ವೆಂಕಪ್ಪಗೆ ಅಭಿಷೇಕ ಅಂತ ಕೊಟ್ರೆ ಇಲ್ಲಿ ಛಲಿ ಬಿಟ್ರಲ್ಲ ಅಂತ ಏನಂತ. ಯಾರು ಹೇಳಿದ್ ನಿಂಗೆ ಛಲಿ ಅಂಥೇಳಿ? ದೇವರಿಗೆ ಅಭಿಷೇಕ ಮಾಡಿದ್ದೀನಿ ಅಂದ್ರಂತ. ದಾಸರ ಛಲ್ಲಿ ನಿಂತು ಹೂ ಅನ್ರಿ, ಸುಳ್ಳು ಇಂಥವೆಲ್ಲ ಹೇಳಲಿಕ್ಕೆ ಹೋಗಬೇಡ್ರಿ ನೀವು. ಕೆಲವು ಇಂಥವು ಇರ್ತಾವ್ರಿ ಭಯಂಕರ. ಅದಕ್ಕೆ ಹೌದಿಲ್ವಾ, ನಿನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಹೋದಲ್ಲೋ, ಒಂದು ಕೆಲಸ ಮಾಡು, ಸಾಯಂಕಾಲ ವೆಂಕಪ್ಪನ ಗುಡಿಗೆ ಬಾ, ಅಲ್ಲಿ ಏನಾಗ್ತದೆ ನೋಡುವಂತಿ ಅಂದರು. ಅಕ್ಕಿಗೆರ ದುಗುಡ, ಏನು ದಾಸರಿಂದ ಹೇಳ್ಬಿಡ್ತಾರೆ, ಇಲ್ಲ ನೀನು ಬರೋದಿಲ್ಲ, ಬಿಡ್ಲಿಕ್ಕೆ ಬರೋದಿಲ್ಲ, ಹ್ಞೂ ಅಂತ ಹೋಗ್ಬಿಟ್ರಿ. ಸಾಯಂಕಾಲ ತನಕ ಆಕೆಗೆ ಸಮಾಧಾನ ಇಲ್ಲ. ಸಾಯಂಕಾಲ ಬಂದಮೇಲೆ ಜನ ಎಲ್ಲ ಕೂತಿದ್ರಿ. ಅದು ಮಂಗಳಾರತಿ ಪೂಜೆ ಎಲ್ಲ ಹಿಡಿದಕ್ಕೂ ಹೆಣ್ಮಗಳು ಕರೀಪ ಮುಂದೆ ಅಂದರು ದಾಸರು. ಹೆಣ್ಮಗಳು ಬಂದು ಬೆಳಿಗ್ಗೆ ಕೇಳಿದಿಲ್ಲ ಹಾಲು ಎಲ್ಲ ಹೋಗ್ಯದಂತ ತಿಳ್ಕೊಂಡು ನೋಡಲ್ಲ. ವೆಂಕಪ್ಪ ನೋಡಿದ್ರು, ಮುಖದಾಗಿಂದ ಹಾಲು ಇಳಿಲಿಕ್ಕತ್ತಿತ್ತು ಅದು. ಅಕ್ಕಿ ತಣ್ಣಗೆ ಹಾಯ್ಬಿಟ್ರಿ ಹೆಣ್ಮಗಳು. ಯಾಕರ ದಾಸರ ತಂಟೆ ಬಿದ್ದಪ್ಪ ಇಲ್ಲ ಅಂತ ತಪ್ಪಾದ ದಾಸರ ಅಂತ ಕೇಳಿರಂತ. ಅದಕ್ಕೆ ಹೇಳಿದ್ರು, ನೋಡ್ವಾ, ನಾ ಯಾಕೆ ಅಲ್ಲೇ ಅಭಿಷೇಕ ಮಾಡಿದೆ ವೆಂಕಪ್ಪಗೆ ಗೊತ್ತೇನು? ನೀನು ಅಷ್ಟು ಬಿಸಿ ಬಿಸಿ ಹಾಲು ತಂದು ಆಕಳ ಕೆಚ್ಚಲಿನಿಂದ ಚಂದ ಬೆಚ್ಚಗನ ಹಾಲು ಬಂದದ, ಅದನ್ನು ನಾ ಸಂಧ್ಯಾವನ ಮುಗಿಸಿ ಆರಿದ ಮೇಲೆ ಇಲ್ಲಿ ತಂದು ವೆಂಕಪ್ಪಗೆ ಮಾಡೋದೇನದೆ, ಅಲ್ಲೇ ಇದ್ದಲ್ಲ ಪರಮಾತ್ಮ ಅಂತ ಅಲ್ಲೇ ಮಾಡಿದ್ದೆ ಹೊರತಾಗಿ ನನಗೇನು ಚಲಬೇಕು ಅಂತ ಉದ್ದೇಶ ಇದ್ದಿಲ್ಲ ಅಂತ. ನೀವೆಲ್ಲರ ಚಲ್ಕೊಳ್ರಿ, ನಮ್ಮ ತಂಟಿ ಬರಬೇಡ್ರಿ ಅಂತ ಹೇಳ್ಬಿಟ್ಲ ಒಂದು ಹೆಣ್ಮಗಳಿಗೆ. ಇದು ಆರಾಧನೆ ಮಾಡುವ ಯೋಗ್ಯತೆ ಇದ್ದವರು ಎಲ್ಲಿಯೂ ಪೂಜೆಯನ್ನು ಮಾಡ್ತಾರೆ. ಅವರಿಗೆ ಇಲ್ಲೇ ಪೂಜೆ ಮಾಡಬೇಕು ಅಲ್ಲೇ ಪೂಜೆ ಮಾಡಬೇಕು ಅಂತ ಏನು ಉದ್ದೇಶ ಇರೋದಿಲ್ಲ. ಎಲ್ಲಾದರೂ ಪೂಜೆಯನ್ನು ಮಾಡಿ ಎಲ್ಲಾದರೂ ಭಗವಂತನಿಗೆ ಸೇವೆಯನ್ನು ಸಲ್ಲಿಸುವಂತಹ ಯೋಗ್ಯತೆ ಇದ್ದವರು ಗೋಪಾಲದಾಸರು. ನಾವು ವಿಷ್ಣುತೀರ್ಥರ ಚರಿತ್ರೆಯಲ್ಲೂ ಹಾಗೆ ಕೇಳ್ತೀವಿ. ಅವರ ಗುರುಪುತ್ರ, ಅದೇ ಅವರ ಕಥೆ ಬರ್ತದೆ ಮುಂದೆ. ಐಜಿ ಆಚಾರ್ಯರ ಕಥೆಯು ಇಲ್ಲಿ ಬರ್ತದೆ. ಗೋಪಾಲದಾಸರು ಐಜಿ ಆಚಾರ್ಯ ಇಬ್ಬರು ಭಾರಿ ಸ್ನೇಹಿತರಂತೆ. ಅವರ ಮಗ ಅವರು ಐಜಿ ವೆಂಕಟ ನರಸಿಂಹಾಚಾರ್ಯರು ಅಂತ, ಅವರ ಮಗ ಐಜಿ ವೆಂಕಟರಾಮಾಚಾರ್ಯ.
ಅದೊಂದು ಕಥೆ ರೀ. ದಾಸರಿ ಮಾಡೋ ಚಮತ್ಕಾರಗಳನ್ನೆಲ್ಲ ನೋಡಿ ನೋಡ್ರಿ, ಸಾಮಾನ್ಯವಾಗಿ ಹೆಣ್ಮಕ್ಕಳಿಗೆ ಬೇಗನೆ ಇದರಲ್ಲಿ ವಿಶ್ವಾಸ ಬಂದ್ಬಿಡ್ತದೆ. ಈ ಗಂಡಸರಿಗೆ ಸ್ವಲ್ಪ ಬುದ್ಧಿ ದುರ್ಬುದ್ಧಿ, ವಿಚಾರ ಬೇರೆ ಬೇರೆ ಮಾಡ್ತಿರ್ತಾರೆ, ಅದರಿಂದ ಲಘು ನಂಬೋದಿಲ್ಲ. ಭಕ್ತಿ ಜ್ಞಾನ ಇವುಗಳನ್ನು ಯಾವುದು ಲಘು. ಹೆಣ್ಮಕ್ಕಳಿಗೆ ತತ್ಕ್ಷಣದಲ್ಲಿ ನೀವು ದೇವರ ಬಗ್ಗೆ ಏನೇ ಹೇಳಿದರೂ ಕೂಡ ತಕ್ಷಣಕ್ಕೆ ಆಗ್ತದೆ ಕೆಲಸ. ಹಾಗಾಗಿ ಅವರ ಕಥೆ ಬರ್ತದೆ. ಆ ಹೆಣ್ಮಗಳು, ಅದು ಐಜಿ ವೆಂಕಟ ನರಸಿಂಹಾಚಾರ್ಯರ ಮನೆಯವರು ದಾಸರ ಬಗ್ಗೆ ಬಹಳ ಕೇಳಿದ್ರಂತೆ. ಇಲ್ಲ, ಅವರು ಗಾಯತ್ರಿ ಮಂತ್ರ ಸಿದ್ಧಿ ಅದದ ಇದದ ಎಲ್ಲ ತಪಸ್ಸುಗಳಿದ್ದಾರೆ, ಎಲ್ಲ ಇದ್ದಾರೆ ಅಂತ ಕೇಳ್ಬೇಕಂತ. ಕೇಳಿದಾಗ ಈ ಅಪ್ಪಗೊಂದ ಚಿಂತಿ, ಮಗ ಯಾಕೋ ಓದುವಲ್ಲಾಗ್ಯಾನ ಅಂತ. ರಾಮಾಚಾರ್ಯ, ವೆಂಕಟರಾಮಾಚಾರ್ಯ ಅಭ್ಯಾಸ ಮಾಡುವಲ್ಲಾಗ್ಯಾನ ಹುಡುಗ ಅಂತ. ಮತ್ತು ಅಪ್ಪ ಅಮ್ಮಗೆ ಚಿಂತಿನೇ ಇರ್ತದ್ರಿ, ಹುಡುಗರು ಓದುವಲ್ಲದೋ ಚಿಂತೆ, ಬೇರೆ ಇನ್ನೇನು ಚಿಂತೆ ಇರ್ತದೆ ಅಲ್ರಿ. ಅದಕ್ಕೆ ಏನು ಮಾಡಬೇಕು ಅಂತ ಹೆಣ್ಮಗಳು ಮೆಲ್ಲಕ್ಕೆ ಒಂದು ದಿವಸ ಹೇಳಿದ್ರಂತ, ಇಲ್ಲ ದಾಸರ ಕಡೆ ಒಂದು ಸಲ ಹೋಗಿ ಬರ್ರಿ, ಒಂದು ಹೆಜ್ಜೆ ಹೋಗಿ ಬರ್ರಿ, ಅವ್ರು ನಮ್ಮ ಹುಡುಗಂದು ಏನದಂತ ಹೇಳ್ತಾರಂತ. ಕೂಡು, ಇಂಥ ಬರೀ ಹೆಣ್ಮಕ್ಳು ಇವು ಗಂಡಸರಿಗೆ ಹೆಣ್ಮಕ್ಳಿಗೆ ಬಾಯಿ ಮುಗಿಸೋ ಕೆಲಸ ಗೊತ್ತಿರ್ತದೆ, ಹೋಗ್ಲಿಕ್ಕೆ ತಯಾರಾಗಲಿಲ್ಲ. ಕೊನೆಗೆ ಒಂದು ದಿವಸಕ್ಕೆ ಹೆಣ್ಮಗಳು ಏನು ಮಾಡಿದ್ರಿ, ಭಾಳ ಬುದ್ಧಿವಂತರು. ಗೋಪಾಲದಾಸರು ಒಂದು ಪದ್ಯವನ್ನು ಮನೆಯವ್ರ ಮುಂದೆ ಹಾಡಿ ತೋರಿಸಿದ್ರಂತ. ಅದು ಇಷ್ಟು ಅರ್ಥಗರ್ಭಿತವಾದ ಹಾಡಿತ್ತು ಅಂದರೆ, ಅವರು ವೆಂಕಟ ನರಸಿಂಹಾಚಾರ್ಯರಿಗೆ ಇನ್ನೊಂದ್ಸಲ ಹಾಡು ಅಂತ 3 ಸಲ ಹಾಡಿಸಿದ್ರಂತ. 3ನೇ ಸರ್ತಿ ಬಾಯಿ ಆಹಾ ಅಂದ್ರಂತ. ಆಗ ಹೆಣ್ಮಗಳು ಹೇಳಿದ್ಲಂತ, ಗೊತ್ತಾತಿಲ್ಲಿದ್ದು ಯಾರು ಹಾಡು ಅಂತಕೊಂಡು, ಅದು ಗೋಪಾಲದಾಸರ ಹಾಡು. ಮೊದಲಿಗೆ ಅವ್ರದ್ದು ಗೋಪಾಲದಾಸರು ಅಂತ ಅಂಕಿತ ಇದ್ದಿದ್ದಿಲ್ಲರಿ, ಅವ್ರದ್ದು ಬೇರೆ ಇದು ಇತ್ತದು. ವೆಂಕಟಕೃಷ್ಣ ಅನ್ನುವಂಥ ಮುದ್ರಿಕೆಯಲ್ಲಿ ಬರೆದಿದ್ದರು ಮೊದಲು ಅವರು. ಆ ವಿಜಯದಾಸರ ಸಿಗೋಕ್ಕಿಂತ ಮೊದಲು ವೆಂಕಟಕೃಷ್ಣ ಎಂಬ ಮುದ್ರಿಕೆಯಲ್ಲಿ ಬರೆದು, ವಿಜಯದಾಸರ ಸಿಕ್ಕ ಮೇಲೆ ಗೋಪಾಲ ವಿಠಲ ಎಂಬ ಅಂಕಿತೆಯಲ್ಲಿ ಬರಲಿಕ್ಕೆ ಶುರು ಮಾಡಿದರು. ನಾ ಹೇಳಿದ್ದಲ್ಲ, ಇಷ್ಟು ಅದ್ಭುತ ದಾಸರ ಜ್ಞಾನ ಅದ. ಒಂದು ಸರ್ತಿ ಹೋಗಿ ಬರ್ರಿ, ಒಂದು ಸರ್ತಿ. ಈಗ ಕೆಲವ್ರಿಗೆ ಏನಿರ್ತದ್ರಿ, ತಮಗೆ ಹೋಗ್ಲಿಕ್ಕೆ ಬೇಡ ಅಂತಿದ್ದಕ್ಕೆ ಹೆಂಡತಿ ಒತ್ತಾಯಕರ ಹೋಗ್ತಿರ್ತಾರೆ. ಕೆಲವರು ಯಾತ್ರಾಕ್ಕೆ ಬಂದಿರ್ತಾರೆ, ನೋಡ್ಬೇಕ್ರಿ ಅವ್ರು ಮಾತಾಡ್ಕೊಳಕ್ಕೆ ಹೆಂಗೆ ಅನಿಸ್ತಾ ಯಾತ್ರ, ಏನು ಯಾತ್ರನೋ ಏನ್ರಿ ಇಲ್ಲದ, ಮನ್ಯಾಗ ಕೊಡ್ಲಿಕ್ಕೆ ಬಿಡಂಗಿಲ್ಲ, ಕಿಟಿ ಅಂತ ತಿಳ್ಕೊಂಡು ಅಕ್ಕಿ ಸಲುವಾಗಿ ಬಂದೀನಿ ನೋಡ್ರಿ ಅಂತಂತಿರ್ತಾರೆ. ಒಕ್ಕಿ ಸಲುವಾಗಿ ಇವ್ರು ಯಾತ್ರಾ ಮಾಡ್ತಿರ್ತಾರೆ. ವಿಷ್ಣು ಪ್ರೀತ್ಯರ್ಥ ಮಲದು ಭಾರ್ಯಾ ಪ್ರೀತ್ಯರ್ಥ ಯಾತ್ರಾ ಕರಿಷೆ ಅಂತ ಇರ್ತಲ್ಲ ಅಕ್ಕಿ ಅವ್ರದೆಲ್ಲ. ಅದಕ್ಕೆ ಹೆಂಡತಿ ಹೋಗಿ ಬಂದ್ಲಿ ಅಂತ ತಿಳ್ಕೊಂಡು ಹೇಳಿ ಬಂದರು. ಹೆಂಗೆ ಬಂದರು, ಇವು ಆಚಾರ ನೋಡ್ರಿ, ದೊಡ್ಡ ಆಚಾರ್ಯ ಇವರು ನೆಪ ಮಾಡ್ಕೊಂಡು ಬಂದಿರ್ಬೇಕು. ಏನು ನೆಪ ಮಾಡ್ಕೊಂಡು ಬಂದರು ಅಂದ್ರೆ, ತುಳಸಿ ತರೋ ನೆಪ ಮಾಡಿಕೊಂಡು ಐಜಿಯಿಂದ ಉತ್ನೂರು ಒಂದು ಪರ್ಲಾಂಗ್ ನಡ್ಕೊಂಡು ಹೋಗುವಟ್ಟು ಹಾದಿಂದು ಇದೆಲ್ಲ ನಡ್ಕೋತ ಬಂದು ಅವ್ರು ಬರೋ ಹೊತ್ತಿಗೆ ಸರಿಯಾಗಿ ಗೋಪಾಲದಾಸರು ವೆಂಕಪ್ಪನ ಗುಡಿ ಕಸ ಬಳಿಗತ್ತೀರಿ. ಅವ್ರಿಗೇನು ಅವಾಗ ಎಲ್ಲ ಕೆಲಸನೂ ರೀ ನಮ್ಮದು. ಕಸ ಬಳಿಯೋದು ಅಂದ್ರೆ ಅವರೇ ಬಳಿಬೇಕು, ಪೂಜೆ ಅಷ್ಟು ನಾವು ಮಾಡಬೇಕು, ಗಂಟೆ ಅಷ್ಟು ನಾವು ಬರೆಸ್ಬೇಕು, ಏನು ಇಟ್ಕೋಬಾರ್ದು. ಎಲ್ಲ ಕೆಲಸವೂ ದೇವರ ಪೂಜೆ ಆದ್ದರಿಂದ ಜಗನ್ನಾಥದಾಸ ಹೇಳಿಲ್ಲ, ಗ್ರಹ ಕರ್ಮದ ಬ್ಯಾಸರದೆ ಮಾಡಲೇ ಏನೂ ಬೇಸರ ಮಾಡ್ಕೋಬಾರ್ದು, ಎಲ್ಲ ಕೆಲಸ ನಾವು ಮಾಡ್ತಿರ್ಬೇಕು. ಮಾಡ್ತಾ ಇದ್ದಾನೆ. ಬಂದರು ಗೋಪಾಲದಾಸರು, ಅವ್ರಿಗೆ ಸಂಕೋಚ ಅಂತ ಗೊತ್ತ್ರಿ. ನಮಸ್ಕಾರ ಆಚಾರ ಅಂತ ಇವರೇ ಅಂದ್ಬಿಟ್ರು. ನಾ ಆಚಾರ ಪುರುಷ, ನಾ ಹೆಂಗೆ ದಾಸರಿಗೆ ನಮಸ್ಕಾರ ಅನ್ಬೇಕು, ಇವರೇ ನಮಸ್ಕಾರ ಅಂಥೇಳಿ ಮುಂದೊಂದು ಮಾತು ಅಂದ್ಬಿಟ್ರು. ಅಕ್ಕ ಕಳಿಸಿದ್ಲೆ ನಿಮಗಿಲ್ಲಿ ಅಂದ್ಬಿಟ್ರು. ತಣ್ಣಗಾದ್ರೆ ಅವ್ರು ಮೊದಲೇ ಆಚಾರ. ಓಹೋ, ಒಳಗಿಂದೆಲ್ಲ ಇವ್ರಿಗೆ ಗೊತ್ತಾಗ್ಯದ ಅಂತ ತಿಳ್ಕೊಂಡು ಹೇಳಿ, ಏನಿಲ್ಲ ತುಳಸಿ ಸಲುವಾಗಿ ಬಂದಿದ್ದೆ ಅಂತ ಮತ್ತೆ ಹಾರಿಸ್ಕೊಂಡ್ರಿ. ಅದಕ್ಕೆ ಅವ್ರಂದ್ರು, ಇಲ್ಲಿ ತುಳಸಿ ನಿಮ್ಮೂರಾಗ ಹೊರಗಡೆ ಸಿಗ್ತಾವ, ನಿಮ್ಮೂರಿನ ಇಲ್ಲಿ ತನಕ ಬಂದಿರಿ ಅಂದ್ರೆ ಮತ್ತು ಅಕ್ಕ ಕಳಿಸ್ದೇ ಇದ್ರೆ ನೀವೆಲ್ಲಿ ಬರ್ತೀರಿ? ಅದೇನಿಲ್ಲ, ಅದೇ ಅವರಿಗೆ ಮಗನ ಮೇಲೆ ಚಿಂತಿ, ನಿಮಗೆ ಹೆಂಡತಿ ಮೇಲೆ ಚಿಂತಿ, ಅಂತೂ ಇಂತೂ ಇಲ್ಲಿಗೆ ಬಂದಿರಿ ಅಂದ್ಬಿಟ್ರು ಗೋಪಾಲದಾಸರು. ಓಹೋ, ಇದು ಪೂರ್ಣ ನಮ್ಮ ಜಾತಕನೇ ವಿಸ್ತಾರ ಅಂತ ತಿಳ್ಕೊಂಡು ಹೇಳಿ ದಾಸರ ಇನ್ನು ಹೆಚ್ಚಿಗೆ ಮಾತಾಡೋದು ಬೇಡ, ಒಳಗೆ ಹೋಗೋಣ ನಡ್ರಿ ಅಂತ ಒಳಗೆ ಬಂದು ಕೂತ್ಕೊಂಡು ಕೇಳಿದ್ರಂತೆ. ಇಲ್ಲ, ನಮ್ಮ ಹುಡುಗ ಏನಾಗ್ತಾನೆ ತಿಳಿವಲ್ಲಾಗ್ಯಾನ, ಓದುವಲ್ಲ ಬರೀವಲ್ಲ, ಐಜಿ ವೆಂಕಟರಾಮಾಚಾರ್ಯರು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ದಾಸರ ಹೇಳಿದಂತೆ, ಏನು ಚಿಂತೆ ಮಾಡಬೇಡ್ರಿ, ಅವ ಸಕೃದ್ಗ್ರಾಹಿ ಇದ್ದಾನೆ. ಒಂದು ಸರ್ತಿ ಹೇಳಿದ್ರೆ ಎಲ್ಲ ತಿಳ್ಕೊತಾನೆ, ದೊಡ್ಡ ಪಂಡಿತನಾಗ್ತಾನೆ, ಭವಿಷ್ಯದಲ್ಲಿ ದೊಡ್ಡ ಪಂಡಿತನಾಗ್ತಾನೆ ಅಂತ ಹೇಳಿದ ದಾಸರೇ ಮುಂದೆ ಅವರ ಮೇಲೆ ಹಾಡು ಬರೆದಿದ್ದಾರೆ. ಅಷ್ಟು ಅದ್ಭುತರಾದ ಪಂಡಿತನಾಗ್ತಾರೆ ಅಂತ. ಹೀಗೆ ದಾಸರು ಏನು ಮಾಡಿದರೂ ಕೂಡ ಅದು ಅವರಿಗೆ ಒಂದು ದೊಡ್ಡ ಮಹಿಮೆಯೇ ಆಗ್ತಕ್ಕಂಥದ್ದು ಅಂತ ತಿಳಿದುಕೊಳ್ತಾ ಇದ್ದಾರೆ. ಮುಂದವರು ವ್ಯಾಸ ತತ್ವಜ್ಞರಾಗ್ತಾರೆ, ಐಜಿ ಸ್ವಾಮಿಗಳು ಅಂತ ಕರೆಸ್ಕೊಳ್ತಾರೆ. ಇವೆಲ್ಲವೂ ನಾವು ಅವ್ರ ಕಥೆಯಲ್ಲಿ ಕೇಳ್ತೇವೆ. ಅಂತಹ ಮಹಾನುಭಾವರು ಗೋಪಾಲದಾಸರು. ಕೊನೆಯ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಈ ಐಜಿ ವೆಂಕಟರಾಮಾಚಾರ್ಯರು ದಾಸರ ಸಂಪರ್ಕಕ್ಕೆ ಬರಲಿಕ್ಕೆ ಶುರುವಾಯಿತು. ಹೆಚ್ಚೆಚ್ಚು ದಾಸರ ಸಂಪರ್ಕಕ್ಕೆ ಬರ್ತಾ ಇದ್ದಂತೆ ಅವರಿಗೂ ಈ ಕಡೆಗೆ ಆಸಕ್ತಿ ಬರಲಿಕ್ಕೆ ಶುರುವಾಯಿತು. ಪದ ಹಾಡೋದು ಎಲ್ಲ ಮಾಡೋದು ಶುರುವಾಯಿತು.
ಅಪ್ಪಗೆ ಚಿಂತೆ ಶುರುವಾಯ್ತು. ಈ ನಮ್ಮ ಹುಡುಗ ದಾಸರ ಜೊತೆಗೆ ಸೇರಿ ಹಾಳಾಗ್ಲಿಕ್ಕೆ ತನಪ್ಪ ಎಲ್ಲರ ತಿಳ್ಕೊಂಡು ಹೇಳಿ ಹಿಂಗಂತಿರ್ತಾರೆ ನೋಡ್ರಿ ಎಲ್ಲರೂ. ನಮ್ಮ ಹುಡುಗರು ಎಲ್ಲರೂ ಸ್ವಲ್ಪ ಸಂಧ್ಯಾನ ಮಾಡ್ಲಿಕ್ಕತ್ರ ಈ ಆಚಾರ ಮನೆಗೆ ಹೋಗಿ ನಮ್ಮ ಹುಡುಗ ಹಾಳಾಗಿ ಹೋಗ್ಬಿಟ್ಟ ಅಂತಂತಿರ್ತಾರೆ. ಹಂಗೆ ಇದೇನು ಅಂತಂದ್ರೆ ಪ್ರಹ್ಲಾದರಾಜರ ಜೊತೆಗೆ ಸೇರಿ ದೈತ್ಯ ಬಾಲಕರ ಹಾಳಾದರು ಅಂತ ಹೇಳಿದ್ರು ಕೆಲವರೆಲ್ಲ ಹಂಗಿದ್ದಂಗೆ ಇವೆಲ್ಲ. ಅದಕ್ಕೆ ಮತ್ತು ಆಯಿತು. ಒಂದು ದಿವಸ ವಿಚಿತ್ರ ಏನು ಅಂತಂದ್ರೆ ಅವರಿಗೆ ಐ ಜಿ ವೆಂಕಟರಾಮಾಚಾರ್ಯ ಸೇರ್ತಾ ಇದ್ದರು. ಅಪ್ಪಗೆ ಚಿಂತೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಅವ್ರು ಹೇಳಿದ್ರು, ಅಪ್ಪ ದಾಸರ ಮಹಿಮಾ ನಿಂಗೆ ಗೊತ್ತಿಲ್ಲಪ್ಪ, ಅವರ ಅಪರೋಕ್ಷ ಜ್ಞಾನಿಗಳಿದ್ದಾರೆ, ಭಾರಿ ಅದ್ಭುತ ಜ್ಞಾನ ಅದ ಅವರದ್ದು, ಅವ್ರ ದೇವರ ಸಾಕ್ಷಾತ್ಕಾರ ಆಗಿದೆ. ಸುಮ್ಮನಿರೋ, ಹಂಗೆ ರಗಡ್ ದಾಸ ಹೇಳ್ತಿರ್ತಾರೆ, ನೀ ಎಲ್ಲ ಖರೆ ನಮ್ಮ ಕುಂಪು ಬಡೋದು. ಇಲ್ಲಪ್ಪ ನಾ ಹೇಳ್ತೀನಿ ಕೇಳು, ನಾ ಕಂಡೀನಪ್ಪ ಅವ್ರಿಗೆ ದೇವರ ಸಾಕ್ಷಾತ್ಕಾರ ಅಂಬೋದು ನನಗೆ ಗೊತ್ತದೆ. ನಾ ಅವ್ರನ್ನ ಒಂದೇ ಕೇಳ್ಕೊಳಿಕತ್ತೀನಿ, ನನಗೂ ದೇವರ ಸಾಕ್ಷಾತ್ಕಾರ ಅವ್ರು ಹಂಗೆ ಅನುಗ್ರಹ ಮಾಡಿರಿ ಅಂತ ಕೇಳ್ಕೊಳಿಕತ್ತೀನಿ ಅಂತ. ಅವ್ರು ಅನುಗ್ರಹ ಮಾಡವಲ್ಲಾಗ, ನೀನು ತಡಿ ನಾ ಬರ್ತೀನಿ ನೋಡಿ ತಡಿ ಅಂದರು. ಅವತ್ತು ಸಂಜೆಗೆ ಬಂದ್ರಪ್ಪ. ಏನಿತ್ತು ಸಂಜೆಗೆ ದಾಸ ಕೆಲಸ ಏನಪ್ಪ, ಸಂಜೆಗೆ ದಿವಸ ಭಜನೆ. ಅವರದೊಂದು ಆನಂದ ರೀ. ಭಜನೆ ಮಾಡೋ ಕಾಲಕ್ಕೆ ಈ ದೊಡ್ಡ ಮಂಟಪ, ಅವ್ರ ತಮ್ಮಂದರು ಒಂದು ಮಣಿ ಹಾಕಿ, ಒಂದು ಬೆಳ್ಳಿ ಮಣಿ ಇತ್ತಂತ ಒಂದು ಮಣಿ ಹಾಕಿ ಅದ್ರ ಮೇಲೆ ಇಟ್ಟಿದ್ರು. ಎಲ್ಲ ಕಡೆ ಈ ಪುರಾಣದಾಗ ಇರ್ತಾವೆ ನೋಡ್ರಿ. ಒಂದು ಕಡೆಗೆ ಭಾಗವತ್ ಹೇಳ್ತಿದ್ರು ಶುಕಾಚಾರ್ಯರಿಗೆ, ಮಹಾಭಾರತ ಹೇಳಿದ್ರು ಅಶ್ವತ್ಥಾಮಾಚಾರ್ಯರಿಗೆ ಅಂತ ಹಂಗೆ ಹಾಕೋದು. ಈ ಭಜನೆ ಒಳಗೆ ಒಂದು ಮಣಿ ಹಾಕಿಟ್ಟಿದ್ರು. ಅವರಪ್ಪ ಐ ಜಿ ವೆಂಕಟನರಸಿಂಹಾಚಾರ್ಯ ಬಂದರು. ರಾಮಾಚಾರ್ಯ ಭಜನೆ ಒಳಗೆ ಸೇರ್ಕೊಂಡಿದ್ರು. ಭಜನೆ ನಡೀತಾ ಇದೆ. ಮಧ್ಯದಲ್ಲಿ ರಾಮಾಚಾರ್ಯ ಬರಬೇಕಂತೆ, ಬಂದು ಕೇಳಬೇಕಂತ, ಅಪ್ಪ ಹೆಂಗದ ಭಜನೆ ಹೆಂಗದ ಅಂತಕೊಂಡು. ಅಲ್ಲೋ ಆ ಭಜನೆ ಕರೆ ಬಿಡು, ಚಲೋ ಮಂಗ್ಯ ಸಾಕ್ಯಾರಲ್ಲ ದಾಸರು ಅಂತ ಕೇಳಿರಂತ. ಈಗ ಗಾಬರಿ ಆತ ಅಪ್ಪಗೆ, ಇವ್ ಮಗುಗ ಮಂಗ್ಯಾನ ಎಲ್ಲಿ ಅಪ್ಪ ಭಜನೆಗೆ ಯಾವ ಮಂಗ್ಯಗೆ ಏನು ಕುಣಿತದ ಮಂಗ್ಯ ಇಲ್ರ, ಭಾರಿ ಕುಣಿತದ ನೋಡು ಅಂದ್ರು. ಹೌದಾ ಎಲ್ಲದ? ಆಗ ಆ ಮಣಿ ಮೇಲೆ ಕೂತದ್ ನೋಡು ಮಂಗ್ಯ ಅಂತ ಹೇಳಿರಂತ. ಇವ್ರಿಗಾರ ಕಾಣಿಸ್ವಲ್ತು, ಅವ್ರಿಗಾರ ಕಾಣಿಸ್ಲಿಕ್ಕತ್ತದ. ಅಲ್ಲಿ ಕೂತದ್ ನೋಡು ಅಂತ ಹೇಳಿದ ಮುಂದಿನ ಕ್ಷಣಕ್ಕೆ ಅದೃಶ್ಯ ಆಗಿ ಹೋಗ್ಬಿಡ್ತಂತೆ. ಅವರಿಗೆ ಗಾಬರಿ ಶುರುವಾಯಿತು. ನಾ ಯಾವ ಮಂಗ್ಯ ನೋಡಿದೆ, ಏನು ಮಾಡಿದೆ ಅಂತ ತಿಳ್ಕೊಂಡು ದಾಸರ ಹತ್ರ ಹೋದರೆ ದಾಸರಂದ್ರಂತೆ, ಸ್ವಾಮಿ ಪ್ರಾಣದೇವರಿಗೆ ದರ್ಶನ ಕೊಟ್ರಲ್ಲ ಅಂದ್ರಂತೆ. ಪೂರ್ಣ ನಡಿಗೆ ಹೋಗ್ಬಿಟ್ರಂತವ್ರು. ಅದಕ್ಕೆ ಗೋಪಾಲದಾಸ್ ಹೇಳಿದರು, ಯಾರ್ಯಾರಲ್ಲಿ ಏನೇನು ಇರ್ತದೋ ಗೊತ್ತಾಗೋದಿಲ್ಲ, ಅವ್ರ ಯೋಗ್ಯತೆ ಎಂತಹದ್ದು ನಾವು ಅರ್ಥ ಮಾಡಿಕೊಳ್ಳಾರೆವಾದ್ದರಿಂದ ದೊಡ್ಡವರು ಅವತಾರ ಮಾಡಿ ಬಂದಿರ್ತಾರೆ. ಗೋಪಾಲದಾಸ್ ಅಂತವ್ರ ಮಹಾನುಭಾವರು ಅವತಾರ ಮಾಡಿ ಬಂದು ಅನೇಕ ಪದ್ಯಗಳನ್ನು ಎಲ್ಲವನ್ನು ಕೊಟ್ಟಿರ್ತಕ್ಕಂಥವರು, ತಮ್ಮ ಆಯುರ್ದಾನವನ್ನು ಮಾಡಿರುವಂಥವರು. ಅವರ ಆರಾಧನೆಯನ್ನು ಅನೇಕ ವರ್ಷಗಳಿಂದ ನಮ್ಮ ಚಪ್ಪಲಕಟ್ಟಿ ಬಂಧುಗಳು, ಅವರ ಅಣ್ಣ ತಮ್ಮಂದರು, ಅವ್ರ ತಂದೆಯವರು ಮಾಡ್ತಾ ಇದ್ದರು. ನಮ್ಮ ತಂದೆಯವರು ಅವ್ರ ಮನೆಗೆ ಭಾಗವತ 12 ವರ್ಷ, ಒಂದೊಂದು ವರ್ಷ ಒಂದೊಂದು ಸ್ಕಂದ ಭಾಗವತ ಹೇಳಿ ದಾಸರ ಆರಾಧನೆಗಳು ಅನೇಕ ವರ್ಷಗಳು ನಡೀತಾ ಬರ್ತಾ ಇದೆ. ಈ ವರ್ಷದ ಆರಾಧನೆ ಸಂದರ್ಭ ಇವತ್ತು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿದ್ದಾರೆ. ದಾಸರ ಮಹಿಮೆ ಹಾಗೂ ಅವರ ಒಂದು ಪದ್ಯದ ವಿಚಾರವನ್ನು ತಿಳ್ಕೊಂಡಿದ್ದೇವೆ. ಇದರಿಂದ ಅವರು ಪ್ರೀತರಾಗಲಿ. ಅವರು ಉಪಾಸ್ಯ ಮೂರ್ತಿಯಾದ ಪರಮಾತ್ಮ ಗೋಪಾಲ ವಿಠಲ ನಮ್ಮ ನಿಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.